the Father and the Triune God. ಮತ್ತು ಎರಡನೇದಾಗಿ ಥಿಯಾಲಜಿ ಪ್ರಾಪರ್, ಇಸ್ ಇಟ್ ದೈವಶಾಸ್ತ್ರ. ಓಕೆ, ದೈವಶಾಸ್ತ್ರ, ಸರಿಯಾದ ದೈವಶಾಸ್ತ್ರ ದೇವರ ಕುರಿತಾಂತ ಮತ್ತು ದೇವರ ತ್ರೈಕತ್ವದ ಕುರಿತಾಗಿ ತಿಳಿದುಕೊಳ್ಳುವಂತದ್ದಾಗಿದೆ. The next topic is Christology or study about Jesus Christ. ಎರಡನೇದಾಗಿ ಕ್ರಿಸ್ತನ ಕುರಿತಾಂತ ಶಾಸ್ತ್ರ, ಅಂದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಮಾಡುವಂತ ಅಧ್ಯಯನ. ಮೂರನೇದು. Fourthly, the study about the Holy Spirit. ನಾಲ್ಕನೇದಾಗಿ ಪವಿತ್ರಾತ್ಮನ ಕುರಿತಾದ ಅಧ್ಯಯನ. Fifthly, you can study about the angels, God's first creation before man was created. ಐದನೇದಾಗಿ ದೇವರ ಸೃಷ್ಟಿಯಲ್ಲಿ ಮನುಷ್ಯನಿಗಿಂತ ಉಂಟು ಮಾಡಲ್ಪಟ್ಟಂತಹ ದೇವದೂತರ ಕುರಿತಾಂತ ಅಧ್ಯಯನ, ದೇವದೂತರ ಶಾಸ್ತ್ರ. In that study, the holy angels, the fallen angels, Satan, demons, all that comes under the study of angels. ಆ ಒಂದು ದೇವದೂತರ ಶಾಸ್ತ್ರ ಅಥವಾ ದೇವದೂತರ ಅಧ್ಯಯನದ ಅಡಿಯಲ್ಲಿ ಪರಿಶುದ್ಧ ದೇವದೂತರು ಮತ್ತು ದೊಬ್ಬಲ್ಪಟ್ಟಂತಹ ದೇವದೂತರು, ಸೈತಾನ, ಇವರ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡುತ್ತೇವೆ. Also demons, ದೆವ್ವಗಳ ಕುರಿತಾಗಿ ಅಧ್ಯಯನವನ್ನು ಮಾಡುತ್ತೇವೆ, ದುರಾತ್ಮನ ಕುರಿತಾಗಿ. Another topic is about man, anthropology. Where did man come from? What is the man's condition? What is man's future? It's all in the Bible. ಆರನೇದಾಗಿ ಮಾನವ ಶಾಸ್ತ್ರ, ಮನುಷ್ಯನ ಕುರಿತಾಂತ ಅಧ್ಯಯನ, ಮನುಷ್ಯನು ಎಲ್ಲಿಂದ ಬಂದನು, ಹೇಗೆ ಆತನ ಉತ್ಪತ್ತಿ ಆಯಿತು ಎಂಬುದಾಗಿ ನಾವು ಅಧ್ಯಯನ ಮಾಡುತ್ತೇವೆ. Another topic is about sin, martyrology. How did sin started? Where did sin started? What is the consequence of sin? What is going to happen to sin in the future? ಏಳನೇದಾಗಿ ಅಮರ್ಶಿಯಾಲಜಿ ಎಂಬುದಾಗಿ ಹೇಳುವಾಗ ಪಾಪದ ಕುರಿತಾದಂತ ಅಧ್ಯಯನ, ಪಾಪವು ಹೇಗೆ ಉತ್ಪತ್ತಿ ಆಯಿತು, ಪಾಪವು ಎಲ್ಲಿಂದ ಬಂತು, ಪಾಪದ ಸಂಬಳ ಏನಾಗಿದೆ, ಮುಂದಕ್ಕೆ ಪಾಪಕ್ಕೆ ಯಾವ ರೀತಿಯಾದಂತಹ ಪರಿಣಾಮಗಳಾಗುತ್ತವೆ ಎಂಬುದಾಗಿ ಅಧ್ಯಯನ. Another topic is salvation, Rakshana Shastra. What is salvation according to the Bible? ಎಂಟನೇದಾಗಿ ರಕ್ಷಣಾ ಶಾಸ್ತ್ರ, ರಕ್ಷಣೆ ಎಂದರೆ ಸತ್ಯವೇದದಲ್ಲಿ ಯಾವ ರೀತಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. It's called in Greek, it is called soteriology. Soter means savior. Soteriology means study of salvation. ಅದನ್ನ ಗ್ರೀಕ್ ಪದದಲ್ಲಿ ಬಳಸುವಾಗ ಸೊಟೀರಿ ಎಂಬುದಾಗಿ, ಸೊಟೀರಿಯಾಲಜಿ, ಸೊಟಿಯರ್ ಎಂಬುದಾಗಿ ಹೇಳುವಾಗ ಅದು ರಕ್ಷಣೆ ಅಥವಾ ರಕ್ಷಕನು ಎಂಬುದಾಗಿ, ರಕ್ಷಕನ ಕುರಿತಾದ ರಕ್ಷಣೆಯ ಕುರಿತಾದ ಅಧ್ಯಯನ. Another one is ecclesiology, study about ecclesio, that is the church. ಒಂಬತ್ತನೇದಾಗಿ ಎಕ್ಲಿಸಿಯಾಲಜಿ ಎಂಬುದಾಗಿ ಸಭೆಯ ಕುರಿತಾದಂತಹ ಶಾಸ್ತ್ರ. Finally, about future things, eschatology means what is going to happen in the future. ಹತ್ತನೇದಾಗಿ ಎಸ್ಕೆಟಾಲಜಿ ಎಂಬುದಾಗಿ ಹೇಳುವಾಗ ಅಂತ್ಯಗತಿ ಶಾಸ್ತ್ರ, ಮುಂದಕ್ಕೆ ಏನು ಸಂಭವಿಸುತ್ತದೆ ಎಂಬುದಾಗಿ ನಾವು ಭವಿಷ್ಯದ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. Some of you might have already studied these things, so it's only a reminder. ನಿಮ್ಮಲ್ಲಿ ಕೆಲವರು ಇದನ್ನು ಈಗಾಗಲೇ ಅಧ್ಯಯನ ಮಾಡಿರಬಹುದು, ಆದ್ದರಿಂದ ನಿಮಗೆ ಇದು ಕೇವಲ ನೆನಪಿಗೆ ತರುವಂತದ್ದಾಗಿದೆ. It's always good to revise and remind again. It's always good. ದೇವರ ವಾಕ್ಯವನ್ನ ಪುನರಾವರ್ತಿಸುವುದು ಮತ್ತು ಪುನಃ ಅದನ್ನು ಜ್ಞಾಪಕಕ್ಕೆ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದಾಗಿದೆ. So if the Lord allows, we take this journey from today, going through the major teachings of the Word of God. ದೇವರ ಚಿತ್ತ ಇರುವುದಾದರೆ ನಾವು ಇಂದಿನಿಂದ ಈ ಅಧ್ಯಯನವನ್ನು ಮಾಡುತ್ತೇವೆ ಮತ್ತು ಈ ಪ್ರಾಮುಖ್ಯ ವಿಷಯಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ. I would ask you to earnestly pray for me that this study will benefit me as well as each one of those who hear it. So it's like a small Bible school. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನನಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಈ ಒಂದು ಅಧ್ಯಯನ ನನಗೆ ಮತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಪ್ರಯೋಜನಕರವಾಗುವ ಹಾಗೆ ಪ್ರಾರ್ಥನೆ ಮಾಡಿರಿ. ಇದು ಒಂದು ಚಿಕ್ಕದಾದಂತಹ ಸತ್ಯವೇದ ಶಾಲೆಯ ಹಾಗೆ ಇರುತ್ತದೆ. And if you come with a notebook and pen or pencil, making notes will definitely benefit all of us. ನೀವು ಒಂದು ವೇಳೆ ಪುಸ್ತಕ ಮತ್ತು ಪೆನ್ನ ಮೂಲಕ ಟಿಪ್ಪಣಿಗಳನ್ನ ಬರೆದುಕೊಳ್ಳುವುದಕ್ಕೆ, ನೋಟ್ಸ್ ಮಾಡಿಕೊಳ್ಳುವುದಕ್ಕೆ ಬರುವುದಾದರೆ ಇದು ನಿಜವಾಗಿ ನಿಮಗೆ ಉಪಯೋಗವಾಗುತ್ತದೆ. Now which topic should we start out of this 10? ಈ 10 ವಿಷಯಗಳಲ್ಲಿ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡೋಣ, ಪ್ರಾರಂಭಿಸೋಣ? Many people say that start with God.
ಅನೇಕರು ಹೇಳುತ್ತಾರೆ ದೇವರ ಕುರಿತಂತ ಶಾಸ್ತ್ರವನ್ನ ಶುರು ಮಾಡೋಣ ಎಂಬುದಾಗಿ. We know that Bible starts with in the beginning God. ನಮಗೆ ಗೊತ್ತು ಸತ್ಯವೇದವು ಆದಿಯಲ್ಲಿ ದೇವರು ಎಂಬುದಾಗಿ ಅದು ಪ್ರಾರಂಭವಾಗುತ್ತದೆ. So Bible starts with God. ಸತ್ಯವೇದವು ಅದು ದೇವರಿಂದಲೇ ಪ್ರಾರಂಭವಾಗುತ್ತದೆ. But if we don't have the Bible, we will not know about God. ಸತ್ಯವೇದವೇ ನಮ್ಮ ಕೈಯಲ್ಲಿ ಇಲ್ಲದೆ ಹೋದರೆ ನಾವು ದೇವರ ಕುರಿತಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. The people around us in our country, they have their imagination about God, and they make their own gods. ನಮ್ಮ ಸುತ್ತಲಿರುವಂತಹ ಈ ದೇಶದಲ್ಲಿರುವಂತಹ ಅನ್ಯ ಜನರು ತಮ್ಮದೇ ಆದಂತಹ ಕಾಲ್ಪನಿಕ ದೇವರುಗಳನ್ನ ಮಾಡಿಕೊಂಡು ಅವರು ಪೂಜಿಸುವಂತವರಾಗಿರುತ್ತಾರೆ. But we have the Bible, the word of God. So the first topic we should study is about the Bible. ನಾವು ನಮ್ಮ ಕೈಯಲ್ಲಿ ಸತ್ಯವೇದ ಇದೆ, ಅದು ದೇವರ ವಾಕ್ಯ ಎಂಬುದಾಗಿ ಹೇಳುತ್ತೇವೆ. ಆದ್ದರಿಂದ ನಾವು ಮೊದಲನೇದಾಗಿ ಸತ್ಯವೇದದ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕು. One of the greatest blessing God has given us is the completed scripture in our hands. ದೇವರು ನಮಗೆ ಕೊಟ್ಟಿರುವಂತಹ ಆಶೀರ್ವಾದಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಆಶೀರ್ವಾದ ಏನೆಂದರೆ ಸಂಪೂರ್ಣವಾಗಿ ಮುಗಿಸಲ್ಪಟ್ಟಂತಹ ಅಥವಾ ಮುದ್ರಿಸಲ್ಪಟ್ಟಂತಹ ಸತ್ಯವೇದ ಅಥವಾ ದೇವರ ವಾಕ್ಯವಾಗಿದೆ. ಹಲೋ ಹಲೋ could you please repeat it, uncle? The greatest gift is the Lord Jesus Christ, God's Son, and the Holy Spirit. ಅದಕ್ಕಿಂತಲೂ ಪ್ರಾಮುಖ್ಯವಾದಂತಹ ಒಂದು ದೇವರ ಆಶೀರ್ವಾದ ಎಂಬುದಾಗಿ ಹೇಳುವಾಗ ತನ್ನ ಮಗನಾದಂತಹ ಯೇಸು ಕ್ರಿಸ್ತನು ಉಡುಗೊರೆ ಏನೆಂದರೆ ಮಗನಾದಂತಹ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನು ಕೂಡ ಆಗಿದ್ದಾರೆ. But equally valuable is the gift of the word of God, the Bible. ಅದಕ್ಕೆ ಸರಿಸಮಾನವಾಗಿ ದೇವರಿಂದ ನಮಗೆ ಕೊಡಲ್ಪಟ್ಟಿರುವಂತಹ ಉಡುಗೊರೆ ಅದು ಸತ್ಯವೇದ ಅಥವಾ ದೇವರ ವಾಕ್ಯವಾಗಿದೆ. When we say the word, in the beginning was the word, we understand there are two words. One is the living word, which is the Lord Jesus Christ, then the written word, which is the Bible. ಆದಿಯಲ್ಲಿ ವಾಕ್ಯವಿತ್ತು ಎಂಬಂತ ವಚನವನ್ನ ನಾವು ಓದುವಾಗ ಅದರಿಂದ ನಾವು ತಿಳಿದುಕೊಳ್ಳುವುದೇನಂತಂದ್ರೆ ಅದರಲ್ಲಿ ಎರಡು ಪ್ರಾಮುಖ್ಯವಾದ ವಾಕ್ಯಗಳಿವೆ. ಅಂದರೆ ಆದಿಯಲ್ಲಿರುವಂತಹ ವಾಕ್ಯ ಅದು ಜೀವವಾದಂತಹ ವಾಕ್ಯ, ಅದು ಯೇಸು ಕ್ರಿಸ್ತನು, ಮತ್ತು ಎರಡನೆಯದು ಅದು ಮುದ್ರಿಸಲ್ಪಟ್ಟಂತಹ ಬರೆಯಲ್ಪಟ್ಟಂತಹ ದೇವರ ವಾಕ್ಯ. Now there was no time in history that the church of God has been free from the attacks of the enemy. ನಾವು ಇತಿಹಾಸವನ್ನ ನೋಡುವಾಗ ಯಾವ ಸಂದರ್ಭದಲ್ಲಿಯೂ ಸಭೆಯ ಮೇಲೆ ದಾಳಿ ನಡೆಯದೇ ಇರುವಂತಹ ಸಂದರ್ಭಗಳೇ ಇಲ್ಲ. Satan is always working to undermine the people of God and to destroy the church. ಸೈತಾನನು ನಿರಂತರವಾಗಿ ಆತನು ಕಾರ್ಯಪ್ರವೃತ್ತನಾಗಿ ದೇವರ ಸಭೆಯನ್ನ ಮತ್ತು ದೇವರ ಮಕ್ಕಳನ್ನ ಕಡೆಗಣಿಸಿ ಅವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವುದರಲ್ಲಿ ತೊಡಗಿದ್ದಾನೆ. When Satan attacks, he attacks the foundation. ಸೈತಾನನು ಆತನು ಆಕ್ರಮಣ ಮಾಡುವಾಗ ಆತನು ಮೊದಲನೇದಾಗಿ ಬುನಾದಿಯನ್ನ ಅಥವಾ ಅಸ್ತಿವಾರಕ್ಕೆ ಆತನು ಆಕ್ರಮಣ ಮಾಡುತ್ತಾನೆ. This attack on the word of God started in the Garden of Eden when in chapter 3 verse 1 Satan asked, hath God really said? ಈ ಒಂದು ಸೈತಾನನ ಆಕ್ರಮಣ ಮೊದಲನೇದಾಗಿ ಶುರುವಾದದ್ದು ಎಲ್ಲಿ ಎಂಬುದಾಗಿ ನಾವು ನೋಡುವಾಗ ಏದೇನ್ ವನದಲ್ಲಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವ ಹಾಗೆ ದೇವರು ಈ ರೀತಿ ಹೇಳಿದ್ದಾನ ಎಂಬುದಾಗಿ ಆತನು ಆಕ್ರಮಣವನ್ನು ಶುರು ಮಾಡುತ್ತಾನೆ. So the attack on the word of God started from the very beginning. ಆದ್ದರಿಂದ ದೇವರ ವಾಕ್ಯದ ಮೇಲೆ ಸೈತಾನನ ಆಕ್ರಮಣ ಅದು ಆದಿಯಲ್ಲಿಯೇ ಪ್ರಾರಂಭವಾಯಿತು. So today he is attacking the word of God from where we got our Christian faith. ಆದ್ದರಿಂದ ಇಂದಿಗೂ ಸಹ ಸೈತಾನನು ನಮ್ಮ ಕ್ರೈಸ್ತ ನಂಬಿಕೆಗೆ ಆಧಾರವಾಗಿರುವಂತಹ ದೇವರ ವಾಕ್ಯಕ್ಕೆ ಆಕ್ರಮಣ ಮಾಡುವಂತವನಾಗಿದ್ದಾನೆ. If God's Bible is God's revelation to us. ಬೈಬಲ್ ಎಂಬುದಾಗಿ ಹೇಳುವಾಗ ಅದು ದೇವರಿಂದ ಮನುಷ್ಯರಿಗೆ ಪ್ರಕಟಿಸಲ್ಪಟ್ಟಂತಹ ದೇವರ ಚಿತ್ತವಾಗಿದೆ. If the Bible cannot be trusted entirely, how do we know which can be trusted? All the water, if the fountain is corrupt, from where the water starts, that stream starts, if the fountain is corrupt,
all the water that flows from it will be corrupt. ಒಂದು ವೇಳೆ ನೀರಿನ ಹೊರತೆಯೇ ಅದು ಕೆಟ್ಟು ಹೋಗಿರುವುದಾದರೆ ಅದರಿಂದ ಹೊರಬರುವಂತಹ ನೀರು ಕೂಡ ಅದು ಕಲುಷಿತವಾಗಿ ಕೆಟ್ಟು ಹೋಗುವಂತಿರುವುದಾಗಿರುತ್ತದೆ. If we study this systematic theology as a building, the Bible is like the foundation of that study. ನಾವು ಈ ಒಂದು ಕ್ರಮಬದ್ಧವಾದ ದೇವಶಾಸ್ತ್ರವನ್ನ ನಾವು ಅಧ್ಯಯನ ಮಾಡುವುದಾದ್ರೆ ಈ ಕ್ರಮಬದ್ಧವಾದ ದೇವಶಾಸ್ತ್ರ ಅದು ಒಂದು ಕಟ್ಟಡದ ಹಾಗಿರುತ್ತದೆ ಮತ್ತು ಈ ದೇವರ ವಾಕ್ಯ ಅಥವಾ ಸತ್ಯವೇದ ಅದು ಅಸ್ತಿವಾರದ ಹಾಗೆ ಕೆಳಗೆ ಇರುತ್ತದೆ. So very important to study about what is the Bible. ಆದ್ದರಿಂದ ಸತ್ಯವೇದದ ಬಗ್ಗೆ ಅಥವಾ ಸತ್ಯವೇದ ಏನಾಗಿದೆ ಎಂಬುದಾಗಿ ತಿಳಿದುಕೊಳ್ಳುವುದು ಅತ್ಯಂತ ಪ್ರಾಮುಖ್ಯ. A person can be a Bible scholar knowing a lot of the facts about the Bible in their head, but he may not be a true believer in the entire word of God. ಒಬ್ಬ ವ್ಯಕ್ತಿಯು ಆತನು ದೇವರ ಶಾಸ್ತ್ರದ ಅಥವಾ ಸತ್ಯವೇದದ ಕುರಿತಾದಂತಹ ಜ್ಞಾನವನ್ನ ಮೆದುಳಿನ ಜ್ಞಾನವನ್ನು ಹೊಂದಿದ್ದವನಾಗಿರಬಹುದು, ಆದರೆ ಆತನು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಸತ್ಯಾಂಶಗಳನ್ನ ತಿಳಿದುಕೊಳ್ಳದೆ ಇರಲಿಕ್ಕೂ ಕೂಡ ಸಾಧ್ಯ. ನಂಬದೇ ಇರಬಹುದು. He may not be believing like the liberal people today. ಆತನು ಸತ್ಯವೇದದ ಸತ್ಯಾಂಶಗಳನ್ನ ನಂಬದೇ ಇರುವವನು ಕೂಡ ಆಗಿರಬಹುದು. ಈ ದಿನಮಾನಗಳಲ್ಲಿ ನಾವು ನೋಡುವ ಹಾಗೆ ಆ ಒಂದು ಲಿಬರಲ್ ಪೀಪಲ್ ಅಥವಾ ಸ್ವಚ್ಛಂದವಾದಿಗಳು. We will explain that later. Okay, we will explain that later. Who are the liberal? Okay. Okay, so let us prayerfully start. What is the Bible? ಆಗ ಪ್ರಾರ್ಥನಾ ಪೂರ್ವಕವಾಗಿ ನಾವು ಪ್ರಾರಂಭಿಸೋಣ. ದೇವರ ಸತ್ಯವೇದ ಅಂದರೆ ಏನು? The word Bible is derived from a Greek word biblion. ಬೈಬಲ್ ಎಂಬಂತಹ ಪದವು ಗ್ರೀಕ್ ಪದವಾದಂತಹ ಬಿಬ್ಲಿಯಾನ್ ಎಂಬಂತಹ ಮೂಲ ಪದದಿಂದ ಬಂದಿದೆ. It means a roll or a book. ಅದರ ಅರ್ಥ ಅದು ಒಂದು ಪುಸ್ತಕ ಎಂಬುದಾಗಿ. ಸುರಳಿ ಅಥವಾ ಪುಸ್ತಕ. ಸುರಳಿ, scroll, a roll. Okay, scroll. ಅದು ಒಂದು ಸುರಳಿ ಎಂಬುದಾಗಿ. Okay, look at Luke chapter 4:17. Read that. Luke chapter 4 verse 17 if you are making notes. ನಾವು ಲೂಕ 4ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ. ಆಗ ಯೆಶಾಯನೆಂಬ ವಾದಿಯ ಗ್ರಂಥ ಸುರಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. So we see that word scroll or a roll. It was given to the Lord Jesus Christ in the synagogue, Sabha Mandiradalli. He read it and folded it and kept and sat. ನಾವು ದೇವರ ವಾಕ್ಯ ಯಾವ ರೂಪದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವಾಗ ಅದು ಸುರಳಿಯ ರೂಪದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯೇಸು ಕ್ರಿಸ್ತನ ಕೈಗೆ ಸುರಳಿಯ ರೂಪದಲ್ಲಿರುವಂತಹ ದೇವರ ವಾಕ್ಯವನ್ನು ಕೊಟ್ಟರು. ಆತನು ಸಭಾ ಮಂದಿರದಲ್ಲಿ ಅದನ್ನ ಓದಿದನು ಮತ್ತು ಕೂತುಕೊಂಡನು ಎಂಬುದಾಗಿ ನೋಡುತ್ತೇವೆ. So Bible is the first word. It's a roll or a book. ಬೈಬಲ್ ಎಂಬುದಾಗಿ ಹೇಳುವಾಗ ಅದು ಒಂದು ಸುರಳಿ ಅಥವಾ ಪುಸ್ತಕ ಎಂಬುದಾಗಿ ಅರ್ಥವಾಗುತ್ತದೆ. We know that the Bible has 66 books, but it is one book. ನಮಗೆ ಗೊತ್ತು ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ ಎಂಬುದಾಗಿ. ಆದರೆ 66 ಪುಸ್ತಕಗಳನ್ನು ಕೂಡಿಸಿ ಅದು ಒಂದೇ ಪುಸ್ತಕವಾಗಿ ಮಾಡಲ್ಪಟ್ಟಿದೆ. The second name is scripture. It is writings. That's what it means. ಎರಡನೆಯ ಅರ್ಥ ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವ ಸ್ಕ್ರಿಪ್ಚರ್ ಅಥವಾ ಪದಗಳು, ಬರಹ ಎಂಬುದಾಗಿ ಹೇಳಬಹುದು. ಬರಹ. It is used both of the Old Testament and the New Testament. ಅದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಕೂಡ ಬರಹ ಎಂಬುದಾಗಿ ನಾವು ಕರೆಯುತ್ತೇವೆ. Let's read 2 Timothy 3:16. 2 ತಿಮೋತಿ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ಓದಿಕೊಳ್ಳೋಣ. I hope you are making notes. ನೀವೆಲ್ಲರೂ ಈ ಒಂದು ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. 2 Timothy 3:16, the name scripture comes there. 2 ತಿಮೋತಿ 3ನೇ ಅಧ್ಯಾಯ 3:16.
ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. So the word scripture comes there. ಅಲ್ಲಿ ದೈವಶಾಸ್ತ್ರ. ದೇವಶಾಸ್ತ್ರ ಎಂಬಂತ ಪದವು ಬರುತ್ತದೆ. We will look at another word, 2 Peter 3:16. ನಾವು 2 ಪೇತ್ರ 3:16 ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. Both are Petra 3:16, by the way, easy to remember. 2 Timothy 3:16, 2 Peter 3:16. 2 ಕೂಡ 2 ತಿಮೋಥೆ 3:16, ಅದೇ ರೀತಿ 2 ಪೇತ್ರ 3:16 ಜ್ಞಾಪಕ ಇಟ್ಟುಕೊಳ್ಳಲಿಕ್ಕೆ ಅತ್ಯಂತ ಸುಲಭ. 2 ಪೇತ್ರ 3:16 ಈ ರೀತಿ ಇದೆ, ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನವನ್ನು ಉಂಟು ಮಾಡಿಕೊಳ್ಳುತ್ತಾರೆ. Here Peter is talking about the writings of Apostle Paul. ಇಲ್ಲಿ ಪೇತ್ರನು ಅಪೊಸ್ತಲನ ಅಂತ ಪೌಲನ ಆ ಒಂದು ಬರಹಗಳ ಕುರಿತಾಗಿ ಮಾತನಾಡುತ್ತಿದ್ದಾನೆ. And he is calling it like the rest of the scripture. So Paul's writing is in line with same level as the other scriptures. ಇಲ್ಲಿ ಆತನು ಹೇಳುತ್ತಾನೆ, ಇತರ ಗ್ರಂಥಗಳಿಗೆ ತಪ್ಪಾದ ಅರ್ಥವನ್ನು ಮಾಡಿಕೊಂಡ ಹಾಗೆ ಎಂಬುದಾಗಿ ಇತರ ಗ್ರಂಥಗಳಿಗೆ ಹೋಲಿಸಿ ಆತನು ಹೇಳುವಾಗ ಅದರ ಅರ್ಥ ಬೇರೆಯ ದೇವರ ವಾಕ್ಯಕ್ಕೂ ಇದಕ್ಕೂ ಸರಿಸಮಾನವಾದ ಅರ್ಥವಿದೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. So the first is the book or Bible, second is scripture. ಮೊದಲನೇದಾಗಿ ಪುಸ್ತಕ ಅಥವಾ ಸುರುಳಿ ಎಂಬುದಾಗಿ ಹೇಳುತ್ತೇವೆ, ಎರಡನೆಯದಾಗಿ ಗ್ರಂಥ ಎಂಬುದಾಗಿ ಅಥವಾ ಬರಹ ಎಂಬುದಾಗಿ ಹೇಳುತ್ತೇವೆ. The third name used is the word of God. ಮೂರನೆಯ ಹೆಸರು ಸತ್ಯವೇದಕ್ಕೆ ಉಪಯೋಗಿಸಲ್ಪಟ್ಟಿರುವಂತಹ ಹೆಸರು ಅಂದರೆ ದೇವರ ವಾಕ್ಯ ಎಂಬುದಾಗಿ. This is the most meaningful explanation about the Bible. ಇದು ಅತ್ಯಂತ ಅರ್ಥಪೂರ್ಣವಾದಂತಹ ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವಂತಹ ಹೆಸರಾಗಿದೆ. This is both mentioned of the Old Testament and the New Testament writings. ಇದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಬರಹಗಳನ್ನು ಕೂಡ ಸೇರಿಸಿ ದೇವರ ವಾಕ್ಯ ಎಂಬುದಾಗಿ ಕರೆಯುತ್ತೇವೆ. Let's read a few verses. Matthew 15:6. ಕೆಲವು ವಚನಗಳನ್ನ ನಾವು ಓದಿಕೊಳ್ಳೋಣ. ಮತ್ತಾಯ 15:6 ವಚನ, 15ನೇ 6ನೇ ವಚನ. ಅವನು ಆ ಹಬ್ಬದಲ್ಲಿ ಜನರು ಬೇಡಿದ ಸೆರೆಯವನನ್ನು ಮತ್ತಾಯ 15:6. ಓಕೆ. ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾಗಿದ್ದಿಲ್ಲ ಅನ್ನುತ್ತೀರಿ, ಹೀಗೆಯೇ ನಿಮ್ಮ ಸಂಪ್ರದಾಯ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. Yeah, there the phrase word of God has come. ಇಲ್ಲಿಯೂ ಕೂಡ ದೇವರ ವಾಕ್ಯ ಎಂಬಂತ ಪದವು ಬಂದಿದೆ. Mark 7:12 and 13. ಮಾರ್ಕ 7:12 ಮತ್ತು 13ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಎಂದು ಹೇಳುವುದಾದರೆ ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ನೇನು ಮಾಡಬಾರದು ಎಂದು ಹೇಳುತ್ತೀರಿ, ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. Okay, the same word of God has come there. Now John 10:35. ಇಲ್ಲಿಯೂ ಕೂಡ ದೇವರ ವಾಕ್ಯ ಎಂಬಂತಹ ಪದವು ಉಪಯೋಗಿಸಲ್ಪಟ್ಟಿದೆ. ಅದೇ ರೀತಿ ಯೋಹನ್ನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. So again the word of God has. ಇಲ್ಲಿಯೂ ಕೂಡ ದೇವರ ವಾಕ್ಯ ಎಂಬಂತ ಪದ ಪ್ರಯೋಗ ಮಾಡಲ್ಪಟ್ಟಿದೆ. The scripture cannot be the word of God came and it cannot be broken. ದೇವರ ವಾಕ್ಯವು ಅದು ದೇವರಿಂದ ಬಂದಂತಾಗಿದೆ ಮತ್ತು ಅದನ್ನ ಮುರಿಯಲಿಕ್ಕೆ ಸಾಧ್ಯವಿಲ್ಲ. Lastly, we'll look at Hebrews chapter 4 verse 12. ಕಡೆಯದಾಗಿ ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ.
So out of all the names for the Bible, this is doubtless significant, impressive, and complete description, the word of God. ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವಂತ ಎಲ್ಲಾ ಹೆಸರುಗಳಲ್ಲಿ ದೇವರ ವಾಕ್ಯ ಎಂಬಂತ ಈ ಒಂದು ಹೆಸರು ಅದು ಅತ್ಯಂತ ಅರ್ಥಗರ್ಭಿತವಾದಂಥದ್ದು ಮತ್ತು ಎಲ್ಲಾ ದೇವರ ಒಂದು ಅರ್ಥವನ್ನ ತಿಳಿಸಿಕೊಡುವಂತದ್ದಾಗಿದೆ. Okay, so the Bible, the book or the roll, the scripture, the word of God. ಸತ್ಯವೇದಕ್ಕೆ ಕೊಡಲ್ಪಟ್ಟಿರುವಂತಹ ಹೆಸರುಗಳಲ್ಲಿ ಸುರಳಿ ಅಥವಾ ಪುಸ್ತಕ ಎಂಬುದಾಗಿ ಹೇಳಬಹುದು, ಮತ್ತು ಗ್ರಂಥ ಅಥವಾ ಬರಹ ಎಂಬುದಾಗಿ ಎರಡನೆಯ ಹೆಸರು, ಮೂರನೇದಾಗಿ ದೇವರ ವಾಕ್ಯ ಎಂಬಂತ ಹೆಸರು ಕೊಡಲ್ಪಟ್ಟಿದೆ. Now what is the attitude about the Bible that many people have? ಸತ್ಯವೇದದ ಕುರಿತಾದಂತಹ ಮನೋಭಾವನೆ ಏನಾಗಿದೆ ಅನೇಕ ಜನರಲ್ಲಿ ನಾವು ನೋಡೋಣ. One is rationalism. What does that means? They base it on yukti purvaga, manushana yuktiಗೆ ಅನುಸಾರವಾಗಿ. If it is rational, we can take it. That's what some people think. ಮೊದಲನೇದಾಗಿ ಕೆಲವು ಜನರು ಈ ರೀತಿ ದೇವರ ವಾಕ್ಯದ ಕುರಿತಾಗಿ ನೆನೆಸುತ್ತಾರೆ. ಅದೇನೆಂದರೆ, ತರ್ಕಕ್ಕೆ ನಿಲುಕುವಂತದ್ದಾಗಿದ್ದರೆ ಅಥವಾ ಅದು ಜ್ಞಾನಕ್ಕೆ ನಿಲುಕುವಂತದ್ದಾಗಿದ್ದರೆ ನಾವು ಅದನ್ನ ಅಂಗೀಕರಿಸಬಹುದು ಎಂಬುದಾಗಿ ಹೇಳುತ್ತಾರೆ. Of course, it is man's rational. It is man's vicharane ಮಾಡುವ, man's yukti. That is what becomes the judge. ಇಲ್ಲಿ ಮನುಷ್ಯನ ಜ್ಞಾನ ಅಥವಾ ಮನುಷ್ಯನ ತರ್ಕ ಅದು ವಾದಿಯ ಹಾಗೆ ಪ್ರತಿವಾದಿಯ ಹಾಗಿದ್ದು ಅವರಿಗೆ ಬುದ್ಧಿಯನ್ನು ಹೇಳುತ್ತದೆ. Now, in this extreme rationalism, they deny all supernatural revelation. ನಾವು ಒಂದು ವೇಳೆ ದೇವರ ವಾಕ್ಯವನ್ನ ತರ್ಕಕ್ಕೆ ನಿಲುಕುವಂತದ್ದು ಎಂಬುದಾಗಿ ತೆಗೆದುಕೊಳ್ಳುವುದಾದರೆ, ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿರುವಂತಹ ದೈವಾತೀತವಾದಂತಹ ಅದ್ಭುತ ಕಾರ್ಯಗಳನ್ನ ಅಂಗೀಕರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Alaukika, what is supernatural? They deny that. ಅಲೌಕಿಕವಾದಂತಹ ಅದ್ಭುತ ಕಾರ್ಯಗಳನ್ನ ಅವರು ತಿರಸ್ಕರಿಸುತ್ತಾರೆ ತರ್ಕವಾದಿಗಳು. So in this rationalism, they say, yeah, Bible has revelation, but human mind is the final judge. ಹೌದು, ಅವರು ಈ ಒಂದು ತರ್ಕದಲ್ಲಿ ಹೇಳುತ್ತಾರೆ ಏನೆಂದರೆ, ಹೌದು ಸತ್ಯವೇದ ಒಂದು ದೇವರ ವಾಕ್ಯವಾಗಿದೆ, ದೇವರ ಪ್ರಕಟಣೆಯಾಗಿದೆ, ಆದರೆ ಅದು ಮನುಷ್ಯನ ತರ್ಕದಲ್ಲಿ ಅದನ್ನ ಅಂಗೀಕರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. Okay, that is the first view. ಅದು ಮೊದಲನೆಯ ಒಂದು ನೋಟವಾಗಿದೆ ಸತ್ಯವೇದದ ಕುರಿತಾಗಿ. Another view is what the Roman Catholic view. ಎರಡನೆಯ ಸತ್ಯವೇದದ ಕುರಿತಾದಂತಹ ಮನೋಭಾವನೆ ಅದು ರೋಮನ್ ಕ್ಯಾಥೋಲಿಕ್ ಮನೋಭಾವನೆ ಆಗಿದೆ. What does the Roman Catholic Church teach us about the Bible? ರೋಮನ್ ಕ್ಯಾಥೋಲಿಕ್ ಸಭೆ ಅದು ಸತ್ಯವೇದದ ಕುರಿತಾಗಿ ಏನನ್ನ ಹೇಳುತ್ತದೆ? They teach that Bible is the product of the church. ಅವರು ಹೇಳುತ್ತಾರೆ ಸತ್ಯವೇದವು ಅದು ಸಭೆಯ ಅಥವಾ ಚರ್ಚ್ನಿಂದ ಬಂದಂತಹ ಒಂದು ಉತ್ಪಾದನೆಯ ಒಂದು ಅಂಗವಾಗಿದೆ ಎಂದು. So Bible is not the final authority. ಅವರು ಹೇಳುವ ಪ್ರಕಾರ ಸತ್ಯವೇದವೇ ಅಂತಿಮ ಅಧಿಕಾರವಲ್ಲ. Church determines which is the canon. ಚರ್ಚ್ ಅಥವಾ ಸಭೆ ಧರ್ಮಸಭೆ ಹೇಳುವಂತಹ ಆ ಒಂದು ಅರ್ಥವೇ ಅದು ಅಂತಿಮವಾದಂತಹ ದೇವರ ವಾಕ್ಯ ಎಂದು ರೋಮನ್ ಕ್ಯಾಥೋಲಿಕ್ ಅವರು ಹೇಳುತ್ತಾರೆ. So traditions, church traditions are equal or sometimes more valuable than the church, than the Bible. ಅವರು ಹೇಳುವ ಪ್ರಕಾರ ಧರ್ಮಸಭೆಯ ಸಂಪ್ರದಾಯಗಳು ಅದು ದೇವರ ವಾಕ್ಯಕ್ಕಿಂತಲೂ ಅಥವಾ ಸತ್ಯವೇದಕ್ಕಿಂತಲೂ ಅವು ಅತಿ ಪ್ರಾಮುಖ್ಯವಾದವು ಎಂಬುದಾಗಿ ಅವರು ಹೇಳುತ್ತಾರೆ. If you put a triangle for the Catholic teaching, ನೀವು ಒಂದು ಕ್ಯಾಥೋಲಿಕ್ ನವರ ಆ ಒಂದು ಬೋಧನೆಯನ್ನ ಒಂದು ತ್ರಿಕೋಣ ಆಕೃತಿಯಲ್ಲಿ ಇಡುವುದಾದರೆ, at the top is the Pope and the Church. ಮೇಲೆ ಆ ತ್ರಿಕೋಣದ ಮೇಲಿನ ತುದಿಯಲ್ಲಿ ಸಭೆ, ಪೋಪ್ ಮತ್ತು ಧರ್ಮಸಭೆ ಇರುತ್ತದೆ. On the left side bottom is the Bible.
ಆ ಒಂದು ಎಡಗಡೆಯ ಕೆಳಭಾಗದಲ್ಲಿ ದೇವರ ವಾಕ್ಯ ಅಥವಾ ಸತ್ಯವೇದವನ್ನು ಇಡುತ್ತಾರೆ. And on the right corner is the church traditions. ಬಲ ತುದಿಯಲ್ಲಿ ಆ ಒಂದು ಧರ್ಮ ಸಭೆಯ ಸಂಪ್ರದಾಯಗಳನ್ನು ಅವರು ಇಡುತ್ತಾರೆ. So all these are equally important. Bible also, but Bible is not the final authority according to them. ಅವರು ಹೇಳೋ ಪ್ರಕಾರ ಈ ಮೂರು ವಿಷಯಗಳು ಅತ್ಯಂತ ಪ್ರಾಮುಖ್ಯವಾದವು. ಹೌದು, ಸತ್ಯದೇವರ ವಾಕ್ಯವು ಕೂಡ ಪ್ರಾಮುಖ್ಯವಾದದ್ದು, ಆದರೆ ದೇವರ ವಾಕ್ಯವೇ ಅಂತಿಮವಾದಂತಹ ಆಜ್ಞೆಯಲ್ಲ ಎಂಬುದಾಗಿ ಅವರು ಹೇಳುತ್ತಾರೆ. I want you to listen very carefully. ಇವಾಗ ನಾವು ಹೇಳುತ್ತಿರುವಂತದನ್ನ ನೀವು ಅತ್ಯಂತ ಜಾಗರೂಕತೆಯಿಂದ They ಕೇಳಿಸಿಕೊಳ್ಳಿ. believe that the church produced the Bible. ಅವರು ನಂಬುವ ಪ್ರಕಾರ ಧರ್ಮ ಸಭೆಯು ಸತ್ಯವೇದವನ್ನ ಹುಟ್ಟು ಹಾಕಿತು ಎಂಬುದಾಗಿ ನಂಬುತ್ತಾರೆ. But we know that the word of God produced the church. ಆದರೆ ನಮಗೆ ಗೊತ್ತು ಏನಂದ್ರೆ ದೇವರ ವಾಕ್ಯವು ಅದು ಸಭೆಯನ್ನ ಹುಟ್ಟು ಹಾಕಿತು ಎಂಬುದಾಗಿ. The word of God was there before the church started in the Old Testament. ಸಭೆಯು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ದೇವರ ವಾಕ್ಯವು ಇತ್ತು, ಹಳೆ ಒಡಂಬಡಿಕೆಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. It is by hearing the word of God people believe they were added to the church. ಯಾರು ಈ ಒಂದು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದರ ಮೂಲಕ ನಂಬಿದರೋ ಅಂತಹ ಜನರನ್ನ ಸಭೆಗೆ ಸೇರಿಸಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. We read that faith comes by hearing the word of God. ನಾವು ಓದುವ ಪ್ರಕಾರ ಸತ್ಯವೇದದಲ್ಲಿ ನಂಬಿಕೆಯು ಅದು ದೇವರ ವಾಕ್ಯವನ್ನ ಕೇಳುವುದರ ಮೂಲಕ ಬರುತ್ತದೆ. So it is not some church leaders who sat and said, let's write the word of God. No, the word of God produced the church. It is entirely opposite from Roman Catholicism teachings. ಆದ್ದರಿಂದ ದೇವರ ವಾಕ್ಯವು ಯಾರೋ ಸಭೆಯ ನಾಯಕರು ಕೂತುಕೊಂಡು ದೇವರ ವಾಕ್ಯವನ್ನು ಬರೆಯೋಣ ಎಂಬುದಾಗಿ ಹುಟ್ಟು ಹಾಕಿದಂತಹ ಒಂದು ಗ್ರಂಥವಲ್ಲ ಸತ್ಯವೇದ. ಬದಲಾಗಿ ಸತ್ಯವೇದದ ಕಾರಣದಿಂದಾಗಿ ಸಭೆಯು ಹುಟ್ಟು ಹಾಕಲ್ಪಟ್ಟಿತು. ಅದಕ್ಕೆ ವಿರುದ್ಧವಾಗಿ ಸದ್ವಿರುದ್ಧವಂತ ಬೋಧನೆಯನ್ನ ರೋಮನ್ ಕ್ಯಾಥೋಲಿಕ್ ಅವರು ಮಾಡುತ್ತಾರೆ. They believe the church is the final authority, or especially Pope. ಅವರು ಹೇಳುವ ಪ್ರಕಾರ ಧರ್ಮ ಸಭೆ ಅಥವಾ ಪೋಪ್ ಆತನೇ ಅಂತಿಮವಾದಂತಹ ಅಧಿಕಾರಿ ಎಂಬುದಾಗಿ ಅವರು ನಂಬುತ್ತಾರೆ. We totally have to reject that view. ನಾವು ಸಂಪೂರ್ಣವಾಗಿ ಆ ಒಂದು ಹೇಳಿಕೆಯನ್ನ, ಆ ಒಂದು ಮನೋಭಾವನೆಯನ್ನ ನಾವು ತಿರಸ್ಕರಿಸಬೇಕು. Another view that many people have is mysticism. That means experience is equally authoritative with the Bible. ನಂಬಿಕೆಯ ಪ್ರಕಾರ ಸ್ವಂತ ಅನುಭವ ಅಥವಾ ಅನುಭವವು ಅದು ದೇವರ ವಾಕ್ಯಕ್ಕೆ ಸರಿಸಮಾನವಾದಂತಹ ಅಧಿಕಾರ ಎಂಬುದಾಗಿ ಅವರು ಹೇಳುತ್ತಾರೆ. Especially the Pentecostal charismatic group, they give equal or sometimes more importance to their experiences. ಪೆಂಟಕೋಸ್ಟಲ್ ಸಭೆಯವರು ಅವರು ಹೇಳುವ ಪ್ರಕಾರ ಏನಂದ್ರೆ ಅವರು ತಮ್ಮ ಅನುಭವಕ್ಕೆ ದೇವರ ವಾಕ್ಯಕ್ಕಿಂತಲೂ ಹೆಚ್ಚಾದಂತಹ ಪ್ರಾಮುಖ್ಯತೆಯನ್ನು ಅವರು ಕೊಡುತ್ತಾರೆ ಕೆಲವು ಸಮಯಗಳಲ್ಲಿ. If experience and the Bible, when you compare it, pardon me uncle, if we compare our experience and the word of God, ನಾವು ದೇವರ ವಾಕ್ಯವನ್ನ ಮತ್ತು ನಮ್ಮ ಸ್ವಂತ ಅನುಭವವನ್ನ ನಾವು ಹೊಂದಿಸಿ ನೋಡುವುದಾದರೆ it is more like the horse and the cart. ಅದು ಒಂದು ರಥ ಮತ್ತು ರಥಕ್ಕೆ ಕಟ್ಟಲ್ಪಟ್ಟಿರುವಂತಹ ಕುದುರೆಗೆ ಸಮಾನವಾಗಿರುತ್ತದೆ. Which one has to go in the front? ಯಾವುದು ಮುಂದೆ ಹೋಗಬೇಕು? What happen if we put the cart in front of the horse? What will happen? ನಾವು ಕುದುರೆಯ ಮುಂದೆ ಒಂದು ವೇಳೆ ರಥವನ್ನ ಕಟ್ಟುವುದಾದ್ರೆ ಏನಾಗುತ್ತದೆ? See, the horse is like the truth of the word of God. The cart is like the experience. Experience should follow the word of God, not ahead of the word of God. ದೇವರ ವಾಕ್ಯವು ಅದು ಕುದುರೆಗೆ ಸಮಾನವಾಗಿದೆ ಮತ್ತು ನಮ್ಮ ಅನುಭವಗಳು ಅದು ಒಂದು ರಥಕ್ಕೆ ಸಮಾನವಾಗಿದೆ. ರಥವು ಅದು ದೇವರ ವಾಕ್ಯದ ಹಿಂದೆ ಹೋಗಬೇಕು ಹೊರತು ದೇವರ ವಾಕ್ಯವು ನಮ್ಮ ಅನುಭವದ ಹಿಂದೆ ಬರಬಾರದು. Every experience we have should be
examined with the word of God like the Berean believers have done. ನಮ್ಮ ಎಲ್ಲಾ ಅನುಭವಗಳು ಅದು ದೇವರ ವಾಕ್ಯದ ಅನುಸಾರವಾಗಿದೆಯೋ ಇಲ್ಲವೋ ಎಂಬುದಾಗಿ ನಾವು ವಿಚಾರಿಸಿ ತಿಳಿದುಕೊಳ್ಳಬೇಕು, ಬೆರೆಯ ಸಭೆಯವರು ಮಾಡುತ್ತಿದ್ದ ಪ್ರಕಾರ. Another view is called neo-orthodoxy. I don't want to confuse you. I'll tell you what it means. Neo-orthodoxy. ಮೂರನೆಯ ಒಂದು ಮನೋಭಾವನೆ ದೇವರ ವಾಕ್ಯದ ಕುರಿತಾಗಿರುವಂತದ್ದು ನಿಯೋ ಆರ್ಥೋಡಾಕ್ಸಿ ಅಥವಾ ನವ ಸಂಪ್ರದಾಯ ಯುಗ ಎಂಬುದಾಗಿ. Yeah, it says that Bible ಅಲ್ಲಿ ತಪ್ಪು ಇರಬಹುದು. Bible can go wrong and only Christ can be corrected. Only Christ can be accurate, not the word of God. It could have mistakes, ತಪ್ಪು. ನವ ಸಂಪ್ರದಾಯ ಯುಗದ ಅವರು ನಂಬುವ ಪ್ರಕಾರ ಏನಂದರೆ ದೇವರ ವಾಕ್ಯದಲ್ಲಿ ಕೆಲವು ತಪ್ಪುಗಳು ಇರಬಹುದು, ಆದ್ದರಿಂದ ದೇವರ ವಾಕ್ಯವು ಕೆಲವು ಸಂದರ್ಭದಲ್ಲಿ ತಪ್ಪಾಗಿರಬಹುದು ಎಂದು ಅವರು ಬೋಧಿಸುತ್ತಾರೆ. Another view is the cultic view. You know, the cults, ತಪ್ಪು ಸುಳ್ಳು ಬೋಧನೆ ಮಾಡುವ ಗ್ರೂಪ್ಗಳು. What is their belief? ಮತ್ತು ನಾಲ್ಕನೆಯ ಒಂದು ನಂಬಿಕೆ ಏನಾಗಿದೆ ಅಂದರೆ ಸುಳ್ಳಾದಂತ ಬೋಧನೆಗಳನ್ನ ಹೇಳುವಂತಹ ಈ ಒಂದು ಅನೇಕ ಚಿಕ್ಕ ಪಂಗಡ ಧರ್ಮಗಳು ಹೇಳುವ ಪ್ರಕಾರ they value the writings of their founder either equal or more than the Bible. ಆ ಒಂದು ಈ ಪಂಕ್ತಿಯ ಪಂಗಡಗಳು ಅಥವಾ ಧರ್ಮಗಳು ಹೇಳುವ ಪ್ರಕಾರ ಅವರ ಆ ಒಂದು ಧರ್ಮಗಳ ಸ್ಥಾಪಕರ ಆ ಒಂದು ಗ್ರಂಥಗಳನ್ನೇ ಅವರು ಅತ್ಯಂತ ಪ್ರಾಮುಖ್ಯ ಎಂಬುದಾಗಿ ಅವರು ನಂಬುತ್ತಾರೆ. They give Bible equal value or their writing more value than the Bible. ಅವರು ಸತ್ಯವೇದಕ್ಕೂ ಕೂಡ ಆ ಒಂದು ಸಭೆಗಳ ಸ್ಥಾಪಕರ ಆ ಒಂದು ಗ್ರಂಥಗಳಿಗೆ ಕೊಟ್ಟಂತ ಸಮಾನತೆಯ ಮೌಲ್ಯವನ್ನೇ ಕೊಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅವರ ಗ್ರಂಥಗಳಿಗೆ ಸತ್ಯವೇದಕ್ಕಿಂತ ಹೆಚ್ಚಾದ ಪ್ರಾಮುಖ್ಯತೆಯನ್ನ ಕೊಡುತ್ತಾರೆ. Niranjan and everybody, can you just I'll just pause for few seconds because I'm having some problem with the net. Let me fix it. 1 minute, okay? Okay. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅಂಕಲ್ ಅವರು 1 ನಿಮಿಷದ ಒಂದು ಪಾಸ್ ತಗೋತಾ ಇದ್ದಾರೆ. Okay, so we looked at many views that people have, even Christians, so-called Christians, have about Bible, the word of God. ನಾವು ಅನೇಕ ಜನರು ಸತ್ಯವೇದದ ಕುರಿತಾಗಿ ಹೊಂದಿರುವಂತಹ ಮನೋಭಾವ ಮತ್ತು ನಂಬಿಕೆಗಳ ಕುರಿತಾಗಿ ನೋಡಿದೆವು, ಮತ್ತು ಕೆಲವು ಸಂದರ್ಭಗಳಲ್ಲಿ ದೇವ ಜನರು ಕೂಡ ವಿಶ್ವಾಸಿಗಳು ಕೂಡ ಇಂತಹ ನಂಬಿಕೆಗಳನ್ನು ಹೊಂದಿರುತ್ತಾರೆ. Now these views are all in the Christian religion. ಈ ಎಲ್ಲಾ ನಂಬಿಕೆಗಳು ಅದು ಕ್ರೈಸ್ತ ಧರ್ಮದ ಅಥವಾ ಕ್ರೈಸ್ತರ ಮಧ್ಯವೇ ಇರುವಂತಹ ನಂಬಿಕೆಗಳಾಗಿವೆ. So then what is the right teaching about the Bible? What you and I have to believe? ಹಾಗಾದರೆ ಸತ್ಯವೇದದ ಕುರಿತಾದಂತಹ ಸರಿಯಾದಂತಹ ಬೋಧನೆ ಏನಾಗಿದೆ? ನಾನು ನೀವು ಸತ್ಯವೇದದ ಕುರಿತಾಗಿ ಏನನ್ನ ನಂಬಬೇಕು? It is called the orthodox view of the Bible. ಇದನ್ನ ನಾವು ಹೇಳುವಾಗ ಇದು ಒಂದು ಸಾಂಪ್ರದಾಯಿಕವಾದಂತಹ ಸತ್ಯವೇದದ ಕುರಿತಾದಂತಹ ನಂಬಿಕೆ ಆಗಿದೆ. Sampradayikavad, I will not say that words, I don't know. Orthodox means the correct teaching, let's say it that way. ಓಕೆ ಅಂಕಲ್, ಆರ್ಥೋಡಾಕ್ಸಿ ಎಂಬುದಾಗಿ ಹೇಳುವಾಗ ಅದು ಸರಿಯಾದಂತಹ ಬೋಧನೆ ಆಗಿದೆ. Bible alone is the ground of authority. ಅದರ ಅರ್ಥ ಸತ್ಯವೇದವೇ ಅದು ಅಧಿಕಾರದ ಎಲ್ಲಾ ಮೂಲ ಬುನಾದಿ ಎಂಬುದಾಗಿ ಆಗಿದೆ. That is alone the ground for our faith and practice. ನಮ್ಮ ನಂಬಿಕೆಗೆ ಮತ್ತು ನಮ್ಮ ನಂಬಿಕೆಯ ಕಾರ್ಯಗಳಿಗೆ ಆ ಸತ್ಯವೇದವೇ ಮೂಲವಾಗಿದೆ ಅಥವಾ ಅಸ್ತಿವಾರವಾಗಿದೆ. It is good for life and godliness. ಜೀವಕ್ಕೂ ಭಕ್ತಿಗೂ ಬೇಕಾಗಿರುವುದೆಲ್ಲ, everything is in the word of God. ಜೀವಕ್ಕೂ ಭಕ್ತಿಗೆ ಬೇಕಾಗಿರುವಂತದ್ದೆಲ್ಲವೂ ಅದು ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. Our human reasoning should be subjected to the word of God. ನಮ್ಮ ಮಾನುಷಿಕವಾದಂತಹ ಆ ಒಂದು ತರ್ಕ ಮತ್ತು ಜ್ಞಾನ ಅದು ದೇವರ ವಾಕ್ಯಕ್ಕೆ ಅದು ಸಂಬಂಧಪಟ್ಟದಾಗಿರಬೇಕು. ಅದರ ಅಡಿಯಲ್ಲಿ ಬರಬೇಕು. It should be under the word of God. ಅದರ ಅಡಿಯಲ್ಲಿ ಅದಕ್ಕೆ ಒಳಪಟ್ಟದ್ದಾಗಿರಬೇಕು. This is the right teaching about the word of God.
ಸತ್ಯವೇದದ ಕುರಿತಾದಂತ ಅಥವಾ ದೇವರ ವಾಕ್ಯದ ಕುರಿತಾದಂತ ಸರಿಯಾದ ಬೋಧನೆ ಇದೇ ಆಗಿದೆ. Because of that, it doesn't allow extra biblical revelation. ಆ ಕಾರಣದಿಂದಾಗಿಯೇ ಸತ್ಯವೇದದ ಹೊರಗಿನಿಂದ ಬರುವಂತಹ ಬೇರೆ ಯಾವುದೇ ಹೊಸದಾದಂತಹ ಪ್ರಕಟಣೆಗಳಿಗೆ ಅಲ್ಲಿ ಅವಕಾಶವಿಲ್ಲ. You understand, there's no extra revelation. Whatever God want to reveal to us is complete in the scripture. That's what we should believe. We should not look for any extra revelation. ನಾವು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನಂತಂದರೆ, ನಮಗೆ ತಿಳಿಸಬೇಕಾದಂತದನ್ನೆಲ್ಲ ದೇವರು ಈಗಾಗಲೇ ತನ್ನ ವಾಕ್ಯದಲ್ಲಿ ಆತನು ಪ್ರಕಟಿಸಿ ಆಗಿದೆ. ಇನ್ನು ಮೇಲೆ ಹೊಸದಾಗಿ ಯಾವ ಪ್ರಕಟಣೆಗಳು ದೇವರಿಂದ ಬರುವುದಿಲ್ಲ. If God has to give new revelation, he will be repeating himself. ದೇವರು ಒಂದು ವೇಳೆ ಹೊಸದಾದಂತಹ ಪ್ರಕಟಣೆಗಳನ್ನ ಮಾನವರಿಗೆ ಕೊಡಲು ಬಯಸುವುದಾದರೆ ಆತನು ತನ್ನನ್ನೇ ತಾನು ಪುನರಾವರ್ತಿಸಿ ಅದೇ ಪ್ರಕಟಣೆಗಳನ್ನ ಕೊಡುವಂತವನಾಗಿರುತ್ತಾನೆ. Okay, let's look at some of the wonders of the Bible. ಸತ್ಯವೇದದ ಕುರಿತಾದಂತಹ ಕೆಲವು ಅದ್ಭುತಗಳನ್ನ ನಾವು ನೋಡೋಣ. It is a unique and supernatural book. Serisatte illada, something like that. There is nothing to compare. It's a unique and supernatural book. ಸತ್ಯವೇದವು ಅದು ಒಂದು ವಿಶಿಷ್ಟವಾದಂತಹ ಅಲೌಕಿಕವಾದಂತಹ ಪುಸ್ತಕವಾಗಿದೆ. It is written over a period of 1600 years. ಈ ಸತ್ಯವೇದವು ಸುಮಾರು 1600 ವರ್ಷಗಳ ಕಾಲಾವಧಿಯಲ್ಲಿ ಬರೆಯಲ್ಪಟ್ಟಿದೆ. Ranjan, one more minute, I'll come back, please. Yes. Okay. Okay, can you hear me now? Yes, uncle. Yeah, I had to switch my net. Okay, so it has taken about 1600 years to complete the scripture, the Bible. ಸತ್ಯವೇದವನ್ನ ಸಂಪೂರ್ಣವಾಗಿ ಬರೆದು ಮುಗಿಸಲಿಕ್ಕೆ ಸುಮಾರು 1600 ವರ್ಷಗಳು ಹಿಡಿದಿದೆ. It took about 40 authors to pen it. ಸುಮಾರು 40 ಬರಹಗಾರರು ಈ ಅಧ್ಯಯನವನ್ನ ಸತ್ಯವೇದವನ್ನು ಬರೆದಿದ್ದಾರೆ. It is written from different continents by people, many of them didn't know each other. ಈ ಒಂದು ಸತ್ಯವೇದವು ಬೇರೆ ಆದಂತಹ ಕಾಂಟಿನೆಂಟ್ಗಳಲ್ಲಿ ಅಥವಾ ಖಂಡಗಳಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬರಿಗೊಬ್ಬರು ಸಂಬಂಧವಿಲ್ಲದ ಜನರಿಂದ ಬರೆಯಲ್ಪಟ್ಟಂತಹ ಪುಸ್ತಕವಾಗಿದೆ. Other than Jesus' disciples and some of the prophets, they all didn't know each other. ಯೇಸು ಕ್ರಿಸ್ತನ ಕೆಲವು ಅಪೋಸ್ತಲರು ಮತ್ತು ಕೆಲವು ಪ್ರವಾದಿಗಳ ಹೊರತಾಗಿ ಸತ್ಯವೇದವನ್ನ ಬರೆದಂತಹ 40 ಬರಹಗಾರರು ಒಬ್ಬರಿಗೊಬ್ಬರು ಸರಿಯಾಗಿ ತಿಳಿದಿರಲಿಲ್ಲ. Yet it is one book without any contradiction in what it teaches. ಆದರೂ ಕೂಡ ಈ ಒಂದು ಸತ್ಯವೇದವು ಅದು ತದ್ವಿರುದ್ಧವಾಗಿ ಬೋಧನೆ ಮಾಡದಂತಹ ಒಂದು ಪರಿಪೂರ್ಣವಾದಂತಹ ಪುಸ್ತಕವಾಗಿದೆ. There's a unity in the 66 books. ಈ ಒಂದು 66 ಪುಸ್ತಕಗಳಲ್ಲಿ ನಾವು ಒಂದು ಏಕತೆಯನ್ನ ಕಾಣಬಹುದು. Of course, there are difficulties in the Bible. There are difficult passages to understand, but there is no contradiction in the Bible. ಹೌದು, ಸತ್ಯವೇದದಲ್ಲಿ ಅನೇಕ ಭಾಗಗಳು ನಮ್ಮ ಮನುಷ್ಯರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾಗುವಂತಹ ಭಾಗಗಳಿವೆ. ಆದರೂ ಸತ್ಯವೇದವು ಅದು ತನಗೆ ತಾನೇ ವಿರುದ್ಧವಾಗಿ ಮಾತಾಡುವಂತ ಪುಸ್ತಕವಲ್ಲ. And what it says is remarkable.
ಮತ್ತು ಅದು ಏನು ಹೇಳುತ್ತದೋ ಅದು ಒಂದು ಪ್ರಾಮುಖ್ಯವಾದಂತಹ ಮಾತಾಗಿದೆ. It speaks about the known and the unknown. ಸತ್ಯವೇದವು ತಿಳಿದಂತಹ ಮತ್ತು ತಿಳಿಯದಂತಹ ವಿಷಯಗಳ ಕುರಿತಾಗಿ ಅದು ಮಾತನಾಡುತ್ತದೆ. It speaks about the pleasant and the unpleasant. ಅದು ಹಿತಕರವಾದಂತಹ ಮತ್ತು ಅಹಿತಕರವಾದಂತಹ ಸಂಗತಿಗಳ ಕುರಿತಾಗಿ ಅದು ಮಾತನಾಡುತ್ತದೆ. It talks about the failures of man and the accomplishment of man. ಅದು ಮನುಷ್ಯನ ಸೋಲುವಿಕೆ ಮತ್ತು ಮನುಷ್ಯನ ಗೆಲುವಿನ ಕುರಿತಾಗಿಯೂ ಕೂಡ ಮಾತನಾಡುತ್ತದೆ. There's no other book in any religion that can be matched with the word of God, the Bible. ಬೇರೆ ಯಾವ ಧರ್ಮಗಳ ಧಾರ್ಮಿಕ ಪುಸ್ತಕಗಳು ಕೂಡ ಸತ್ಯವೇದಕ್ಕೆ ಸರಿಸಾಟಿ ಇಲ್ಲ. 1/3 of the Bible when it was written was prophetic. ಸತ್ಯವೇದದ ಸುಮಾರು 1/3 ಭಾಗದ ಪುಸ್ತಕ ಅದು ಪ್ರವಾದನಾ ರೂಪವಾಗಿ ಬರೆಯಲ್ಪಟ್ಟಿತ್ತು. And many of the prophecies are fulfilled or fulfilling, and some are yet to fulfill. ಮತ್ತು ಅನೇಕ ಪ್ರವಾದನೆಗಳು ಅವು ನೆರವೇರಿದವು, ಇನ್ನು ಕೆಲವು ನೆರವೇರುತ್ತಾ ಇವೆ ಮತ್ತು ಇನ್ನು ಕೆಲವು ಮುಂದೆ ನೆರವೇರಲಿಕ್ಕಿವೆ. Another fact about the Bible is how it was preserved and come to our hand. ಮತ್ತು ಸತ್ಯವೇದದ ಕುರಿತಾದಂತಹ ಇನ್ನೊಂದು ಸತ್ಯಾಂಶ ಏನೆಂದರೆ ಅದು ಯಾವ ರೀತಿ ಸಂರಕ್ಷಿಸಲ್ಪಟ್ಟಿತು ಮತ್ತು ನಮ್ಮ ಕೈಗಳಿಗೆ ಯಾವ ರೀತಿ ಬಂತು ಎಂಬುದಾಗಿ. Many have attempted to destroy the Bible, but they couldn't do that. ಮತ್ತು ಅನೇಕರು ಈ ಸತ್ಯವೇದವನ್ನು ನಾಶ ಮಾಡಬೇಕು ಎಂಬುದಾಗಿ ಪ್ರಯತ್ನಿಸಿದರೂ ಕೂಡ ಅವರ್ಯಾರೂ ಕೂಡ ಜಯಶಾಲಿಗಳಾಗಲಿಲ್ಲ. There are many who burned the Bible, but God preserved it from the very beginning. ಮತ್ತು ಅನೇಕರು ಈ ಸತ್ಯವೇದದ ಮೂಲ ಪ್ರತಿಗಳನ್ನು ಸುಟ್ಟು ಹಾಕಿದರೂ ಕೂಡ ದೇವರು ಈ ಒಂದು ಸತ್ಯವೇದವನ್ನು ಆತನು ಸಂರಕ್ಷಿಸಿದನು. Another wonder of the Bible is its influence in human life around the world. ಮತ್ತು ಸತ್ಯವೇದದ ಕುರಿತಂತ ಇನ್ನೊಂದು ಅದ್ಭುತ ಕಾರ್ಯ ಏನೆಂದರೆ ಅದು ಪ್ರಪಂಚದಾದ್ಯಂತ ಜನಗಳನ್ನ ಪ್ರೇರೇಪಿಸುವಂತದ್ದಾಗಿದೆ. It had a great influence in the society as a whole. ಮತ್ತು ಅದು ಸಮಾಜದಲ್ಲಿ ಸಾಮಾನ್ಯವಾಗಿ ಅದು ಅತ್ಯಂತ ಪ್ರಭಾವಶೀಲವನ್ನ ಬೀರಿದಂತ ಪುಸ್ತಕವಾಗಿದೆ. The life has been changed and transformed by the word of God, the Bible. ಸತ್ಯವೇದದಲ್ಲಿರುವಂತಹ ದೇವರ ವಾಕ್ಯದಿಂದ ಅನೇಕ ಜೀವನಗಳು ಅದು ಮಾರ್ಪಟ್ಟಿವೆ ಮತ್ತು ಸುಂದರವಾಗಿ ಪರಿವರ್ತಿಸಲ್ಪಟ್ಟಿವೆ. Man eaters have become man lovers. ಮನುಷ್ಯರನ್ನ ಭಕ್ಷಿಸುವಂತಹ ಜನರಾಗಿದ್ದಂತವರು ಮನುಷ್ಯರನ್ನ ಪ್ರೀತಿಸುವಂತಹ ಜನರಾಗಿ ಮಾರ್ಪಟ್ಟಿದ್ದಾರೆ. Another wonder of the Bible, it's been the best seller since printing was invented, ಮುದ್ರಣ. ಮತ್ತು ಸತ್ಯವೇದದ ಕುರಿತಾದ ಇನ್ನೊಂದು ಅದ್ಭುತವಾದಂತಹ ಸತ್ಯಾಂಶ ಏನೆಂದರೆ ಅದು ಮುದ್ರಿತವಾದ ದಿನದಿಂದಲೂ ಕೂಡ ಅತ್ಯಂತ ಮಾರಾಟವಾದಂತಹ ಪುಸ್ತಕವಾಗಿದೆ. Another wonder of the Bible is the translation of the Bible. No other book is ever translated into more languages like the Bible. No other book. ಸತ್ಯವೇದದ ಕುರಿತ ಇನ್ನೊಂದು ಅದ್ಭುತವಾದಂತಹ ಸತ್ಯಾಂಶ ಏನೆಂದರೆ ಸತ್ಯವೇದವು ಭಾಷಾಂತರಿಸಲ್ಪಟ್ಟಂತಹ ಅಷ್ಟು ಭಾಷೆಗಳಿಗೆ ಬೇರೆ ಯಾವ ಪುಸ್ತಕವೂ ಕೂಡ ಭಾಷಾಂತರಿಸಲ್ಪಟ್ಟಿಲ್ಲ. Okay, now we will look at some key words that we need to understand the Bible. ಈಗ ಕೆಲವು ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಪದಗಳನ್ನ ನಾವು ನೋಡೋಣ. ಅದು ಸತ್ಯವೇದವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಪದಗಳಾಗಿದೆ. The first one is revelation. ಮೊದಲನೆಯ ಪದ ಏನಾಗಿದೆ ಅಂದರೆ ಪ್ರಕಟಣೆ. Read Hebrews chapter 1 verse 1. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು. Okay, so revelation means God revealing to man many of which man cannot find out on his own. ಪ್ರಕಟಣೆ ಅಂದರೆ ಏನೆಂದರೆ ಮನುಷ್ಯನಿಗೆ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವುದೇ ಆಗಿದೆ. ಮನುಷ್ಯನು ತಾನಾಗೇ ತಿಳಿದುಕೊಳ್ಳಲಾರದಂತಹ ಸತ್ಯಗಳನ್ನ ದೇವರು ಪ್ರಕಟಿಸುವಂತದ್ದು. God revealing or making known the truth.
ದೇವರು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಸತ್ಯಾಂಶವನ್ನ ತಾನು ಮನುಷ್ಯನಿಗೆ ಪ್ರಕಟಿಸುವಂತದ್ದೇ ಪ್ರಕಟಣೆ. So when you look at the creation account in Genesis chapter 1 and 2, ನೀವು ಸತ್ಯವೇದದಲ್ಲಿ ಆದಿಕಾಂಡದ 1ನೇ ಮತ್ತು 2ನೇ ಅಧ್ಯಾಯಗಳಲ್ಲಿ ಸೃಷ್ಟಿಯ ಕಾರ್ಯದ ಕುರಿತಾಗಿ ನೋಡುವಾಗ, none of us were there to witness it. ನಾವ್ಯಾರೂ ಕೂಡ ಆ ಸೃಷ್ಟಿಯ ಕಾರ್ಯವನ್ನ ನೋಡಲಿಕ್ಕೆ ಅಲ್ಲಿ ಪ್ರಸ್ತುತವಿರಲಿಲ್ಲ. God revealed it to Moses many years later in the Israelites' wilderness journey. ಮತ್ತು ದೇವರು ಅನೇಕ ವರ್ಷಗಳ ನಂತರ ಆ ಒಂದು ಸೃಷ್ಟಿಯ ಕಾರ್ಯ, ಆ ಒಂದು ಪ್ರಯಾಣವನ್ನು ಮಾಡುವಾಗ ಮೋಶೆಗೆ ಆತನು ಪ್ರಕಟಿಸಿದನು. If God didn't reveal how he made the heaven and earth and the first man, we wouldn't have known. ಮತ್ತು ಮನುಷ್ಯನಿಗೆ ಈ ಒಂದು ಮೋಶೆಯಂತಹ ಮೊದಲನೇ ಮನುಷ್ಯನಿಗೆ ದೇವರು ಒಂದು ವೇಳೆ ತನ್ನ ಸೃಷ್ಟಿಯ ಕಾರ್ಯವನ್ನ, ಆಕಾಶ ಭೂಮಿಯನ್ನು ಹೇಗೆ ಉಂಟು ಮಾಡಿದನು ಎಂಬುದಾಗಿ ತಿಳಿಸದೆ ಹೋಗಿದ್ದರೆ ನಮಗೆ ತಿಳಿಯಲ್ಪಡುತ್ತಿರಲಿಲ್ಲ. So revelation means God is revealing the truth and man is listening. ಪ್ರಕಟಣೆ ಅಂದರೆ ದೇವರು ಸತ್ಯಾಂಶಗಳನ್ನ ಮನುಷ್ಯನಿಗೆ ತಿಳಿಸುತ್ತಿದ್ದಾನೆ ಮತ್ತು ಮನುಷ್ಯನು ಕೇಳಿಸಿಕೊಳ್ಳುತ್ತಾ ಇದ್ದಾನೆ. The second word we need to keep in mind is inspiration. ಎರಡನೆಯ ಪದ ನಾವು ಪ್ರಾಮುಖ್ಯವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದದ್ದೇನೆಂದರೆ ಅದು ಪವಿತ್ರಾತ್ಮ ಪ್ರೇರಿತವಾದಂತದ್ದು. We already read it one more time. ನಾವೀಗಾಗಲೇ 2 ತಿಮೋಥೆ 3ನೇ ಅಧ್ಯಾಯ 16ನೇ ವಚನವನ್ನ ಓದಿಕೊಂಡೆವು. ಮತ್ತೆ ನಾವು ಆ ವಚನ ಭಾಗವನ್ನು ಓದಿಕೊಳ್ಳೋಣ. 2 ತಿಮೋಥೆ 3:16. 2 ತಿಮೋಥೆ 3:16ರಲ್ಲಿ ನಾವು ಈ ರೀತಿ ನೋಡುತ್ತೇವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. So revelation means God is revealing the truth that man otherwise cannot know. ಪ್ರಕಟಣೆ ಎಂಬುದಾಗಿ ಹೇಳುವಾಗ ಮನುಷ್ಯನು ತಿಳಿಯಲಾಗದಂತಹ ಸತ್ಯಾಂಶಗಳನ್ನ ದೇವರು ಮನುಷ್ಯನಿಗೆ ಪ್ರಕಟಿಸುತ್ತಿದ್ದಾನೆ. Inspiration means that revelation God had a control over. ಮತ್ತು ಆ ಒಂದು ಪ್ರಕಟಣೆ ಅದು ದೇವರ ನಿಯಂತ್ರಣದಲ್ಲಿತ್ತು ಎಂಬುದೇ ಆ ಒಂದು ದೇವ ಪ್ರೇರಿತವಾದಂತದ್ದು ಎಂಬ ಪದವಾಗಿದೆ. God is controlling and man is recording. ಮತ್ತು ದೇವರ ಅಧೀನದಲ್ಲಿದ್ದುಕೊಂಡು, ದೇವರ ನಿಯಂತ್ರಣದಲ್ಲಿದ್ದುಕೊಂಡು ಮನುಷ್ಯನು ಬರೆದಂತದ್ದೇ ಸತ್ಯವೇದ. That is inspiration. ಅದು ದೇವ ಪ್ರೇರಿತ. So 2 Timothy 3:16, some people twist the word, especially in Kannada. Okay, so false teaching comes in by saying, please read it in Kannada, brother, once more time, the beginning part. 2 ತಿಮೋಥೆ 3ನೇ ಅಧ್ಯಾಯ 16ನೇ ವಚನ, ಇದು ಅನೇಕ ಸಂದರ್ಭಗಳಲ್ಲಿ ತಪ್ಪಾಗಿ ಅರ್ಥೈಸಲ್ಪಟ್ಟಂತಹ, ಸುಳ್ಳಾದಂತಹ, ತಪ್ಪಾದ ಬೋಧನೆಗೆ ಒಳಪಟ್ಟಂತಹ ವಚನ ಭಾಗವಾಗಿದೆ. ನಾವು ಮತ್ತೊಮ್ಮೆ ಓದಿಕೊಳ್ಳೋಣ ಮೊದಲನೇ ಭಾಗವನ್ನ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ. Okay, enough. So they say that the scripture, what is inside the Bible, some ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ. They say Bible has inspired word. Bible also has some words that are not inspired. That is how they twist the word sentence. ಸುಳ್ಳಾದ ಬೋಧನೆ ಹೇಗೆ ಇದೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಕೊಟ್ಟಿರೋ ಪ್ರಕಾರ ದೇವರ ಶಾಸ್ತ್ರ ಅಥವಾ ಸತ್ಯವೇದದಲ್ಲಿರುವಂತಹ ಕೆಲವು ಮಾತುಗಳು ದೈವ ಪ್ರೇರಿತವಾಗಿವೆ, ಇನ್ನು ಕೆಲವು ಮಾತುಗಳು ದೇವರಿಂದ ಪ್ರೇರಿತವಾದಂತಹ ಮಾತುಗಳಲ್ಲ ಎಂಬುದಾಗಿ ದೇವರ ವಾಕ್ಯವನ್ನು ತಿರುಚುತ್ತಾರೆ. But if you look at English, it says all scripture is inspired. All scripture, not a certain scripture, but all scripture. ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ನೋಡುವಾಗ ಈ ರೀತಿ ಭಾಷಾಂತರಿಸಲ್ಪಟ್ಟಿದೆ, ಎಲ್ಲಾ ವಾಕ್ಯಗಳು, ಎಲ್ಲಾ ಶಾಸ್ತ್ರಗಳು ದೇವರಿಂದ ಪ್ರೇರಿತವಾದದ್ದು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. In Kannada, you can twist it by saying ದೈವ ಪ್ರೇರಿತವಾದ ಪ್ರತಿಯೊಂದು, means some words are ದೈವ ಪ್ರೇರಿತ, other are not. You can twist that if you want, but that's not the original meaning. ಕನ್ನಡ ಭಾಷಾಂತರದಲ್ಲಿ ಕೊಟ್ಟಿರೋ ಪ್ರಕಾರ ದೈವ ಪ್ರೇರಿತವಾದ ಪ್ರತಿಯೊಂದು ಅರ್ಥ ದೈವ ಪ್ರೇರಿತವಲ್ಲದ ಮಾತುಗಳು ಇದೆ ಎಂಬುದಾಗಿ ತಪ್ಪಾಗಿ ತಿರುಚುವ ಸಾಧ್ಯತೆ ಉಂಟು.
So inspiration means God is controlling, man recorded it. The human authors recorded it. ದೈವ ಪ್ರೇರಿತ ಎಂಬುದಾಗಿ ಹೇಳುವಾಗ ದೇವರಿಂದ ಪ್ರೇರೇಪಿಸಲ್ಪಟ್ಟಂತಹ ಮನುಷ್ಯರು ದೇವರ ನಿಯಂತ್ರಣದಲ್ಲಿದ್ದುಕೊಂಡು ದೇವರ ವಾಕ್ಯವನ್ನ ಬರೆದರು ಎಂಬುದಾಗಿ ಅರ್ಥವಾಗುತ್ತದೆ. The third phrase we should know is authority. ಮೂರನೆಯ ಪ್ರಾಮುಖ್ಯವಾದಂತಹ ಪದ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಅಧಿಕಾರ. We read again John 10:35. ನಾವು ಮತ್ತೆ ಯೋಹಾನ 10ನೇ ಅಧ್ಯಾಯ 35ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೋಹಾನ 10:35. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು. It says the word of God cannot be broken. How does it in Kannada? ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. Yeah, so that talks about the authority of the word of God. ಶಾಸ್ತ್ರವು ಸುಳ್ಳಾಗಲಾರದು ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ಅದರ ಅರ್ಥ ದೇವರ ವಾಕ್ಯವನ್ನ ರದ್ದುಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. God is enforcing. ದೇವರು ತಾನೇ ಆತನು ದೇವರ ವಾಕ್ಯವನ್ನ ಆತನು ಮುದ್ರಿಸುತ್ತಿದ್ದಾನೆ. Or ಒತ್ತಾಯಪಡಿಸುವುದು. He enforces it. It is the word of God. It cannot be broken. ಆತನು ಮತ್ತೆ ಮತ್ತೆ ಒತ್ತಾಯ ಪೂರ್ವಕವಾಗಿ ಹೇಳುವಂತದ್ದು ಏನೆಂದರೆ ಸತ್ಯವೇದವುದು ದೇವರ ವಾಕ್ಯವಾಗಿದೆ, ಅದನ್ನು ರದ್ದು ಮಾಡಲಿಕ್ಕೆ ಸಾಧ್ಯವಿಲ್ಲ. And man is supposed to obey it. ಮತ್ತು ಮನುಷ್ಯನು ಅದನ್ನ ಕೈಕೊಂಡು ನಡೆಯಬೇಕಷ್ಟೇ. Another word we need to know is canonicity. That means how it is all preserved together. ಮತ್ತು ಇನ್ನೊಂದು ನಾವು ಪ್ರಾಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂತಹ ಪದ ಪ್ರಯೋಗವೇನೆಂದರೆ ಕ್ಯಾನೋನಿಸಿಟಿ ಅಥವಾ ಸತ್ಯವೇದದ ಹೇಗೆ ಸಂರಕ್ಷಿಸಲ್ಪಟ್ಟಿದೆ, ಹೇಗೆ ಸಂರಕ್ಷಿಸಲ್ಪಟ್ಟಿತು ಎಂಬುದಾಗಿ. God had a hand in preserving this, and when man put it together, it came to us. God's hand is there to select which book is inspired, which book is not inspired. So God preserved all the word of God. ದೇವರ ವಾಕ್ಯವನ್ನ ಸಂರಕ್ಷಿಸುವುದರಲ್ಲಿ, ಸತ್ಯವೇದದ ಮೂಲ ಪ್ರತಿಗಳನ್ನ ಸಂರಕ್ಷಿಸುವುದರಲ್ಲಿ ದೇವರು ಆತನು ಕಾರ್ಯ ಮಾಡುವವನಾಗಿ ಮನುಷ್ಯರ ಹೃದಯಗಳನ್ನ ಪ್ರೇರಿಸುವವನಾಗಿ ಅದನ್ನ ಸಂರಕ್ಷಿಸಿದನು. ಮತ್ತು ಯಾವ ವಾಕ್ಯಗಳು ದೇವ ಪ್ರೇರಿತವಾದವುಗಳು, ಯಾವ ವಾಕ್ಯಗಳು ದೈವ ಪ್ರೇರಿತವಾದವುಗಳಲ್ಲ ಎಂಬುದಾಗಿಯೂ ಕೂಡ ಮನುಷ್ಯನಿಗೆ ಆತನು ತಿಳಿಸಿಕೊಟ್ಟನು. Man recognized it. Godly men recognized which was the word of God, which was not the word of God. ದೇವ ಭಕ್ತರು ಮತ್ತು ದೇವರಾತ್ಮನಿಂದ ತುಂಬಿದಂತಹ ದೇವ ಭಕ್ತರು ಯಾವುದು ದೇವರ ವಾಕ್ಯ, ಯಾವುದು ದೇವರಿಂದ ಪ್ರೇರಿತವಾದಂತಹ ವಾಕ್ಯಗಳಲ್ಲ ಎಂಬುದಾಗಿ ಗುರುತು ಹಿಡಿದರು. Especially in the Catholic Bible, in the Old Testament, where you have the apocrypha books, the church fathers or godly men rejected that. They didn't accept it as equal with the other scripture. ನಾವು ರೋಮನ್ ಕ್ಯಾಥೋಲಿಕ್ ಸಭೆಗಳಲ್ಲಿ ಇರುವ ಪ್ರಕಾರ ಅಪೋಕ್ರಿಫ ಎಂಬಂತ ಕೆಲವು ಪುಸ್ತಕಗಳುಂಟು. ಅದನ್ನ ದೇವ ಜನರು ಮತ್ತು ದೇವರಾತ್ಮನಿಂದ ತುಂಬಿದಂತಹ ದೇವ ಭಕ್ತರು ಅದು ದೇವರಾತ್ಮನಿಂದ ಪ್ರೇರಿತವಾದ ಪುಸ್ತಕಗಳಲ್ಲ ಎಂಬುದಾಗಿ ಅವುಗಳನ್ನ ತಿರಸ್ಕರಿಸಿದ್ದಾರೆ. Another phrase is illumination. What does illumination means? ಮತ್ತು ಇನ್ನೊಂದು ಪದ ಪ್ರಾಮುಖ್ಯವಾದ ಪದ ಪ್ರಕಾಶಪಡಿಸುವಿಕೆ. In other words, God is clarifying the scripture to you and I. ಹೇಳಿದರೆ ಸ್ಪಷ್ಟಪಡಿಸುವುದು ಅಂದರೆ ದೇವರು ತನ್ನ ವಾಕ್ಯವನ್ನ ನಮಗೆ ಮತ್ತು ನಿಮಗೆ ಆತನು ಸ್ಪಷ್ಟಪಡಿಸುತ್ತಿದ್ದಾನೆ. God will shed the light on the word of God so you and I can understand. ನಾವು ದೇವರ ವಾಕ್ಯವನ್ನು ಓದುವಾಗ ದೇವರು ಅದರ ಮೇಲೆ ಬೆಳಕನ್ನು ಚೆಲ್ಲುವವನಾಗಿ ನಾನು ನೀವು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡುತ್ತಾನೆ. So illumination means God is clarifying, man is understanding. ಪ್ರಕಾಶಪಡಿಸುವುದು ಎಂಬುದಾಗಿ ಹೇಳುವುದಾದರೆ ದೇವರು ಅದನ್ನ ಪ್ರಕಾಶಪಡಿಸುತ್ತಿದ್ದಾನೆ ಮತ್ತು ಸ್ಪಷ್ಟಪಡಿಸುತ್ತಿದ್ದಾನೆ, ಮನುಷ್ಯನು ಅದನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಅರ್ಥ. Another word is interpretation.
ವ್ಯಾಖ್ಯಾನ ಅಲ್ಲ? ಹೌದು. ಇನ್ನೊಂದು ಪದ ಪ್ರಯೋಗ ಏನೆಂದರೆ ಪ್ರಾಮುಖ್ಯವಾದ ಪದ ಇಂಟರ್ಪ್ರಿಟೇಷನ್ ಅಥವಾ ಅರ್ಥ ವಿವರಣೆ. 1 Corinthians 2:12, we can read that. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ಕೊರಿಂಥ 2:12ನೇ ವಚನ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೆವು. So these are some of the important doctrinal phrases we should have a clear understanding. ಆದ್ದರಿಂದ ಈಗ ನಾವು ಕಲಿತಂತಹ ಈ ಪದಗಳು ನಾವು ದೇವರ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಪದಗಳಾಗಿವೆ. Revelation, ಪ್ರಕಟಣೆ, inspiration, ದೈವ ಪ್ರೇರಿತ, authority, ಅಧಿಕಾರ, canonicity, how it was all collected together, preserved, ಅಥವಾ ದೇವರ ವಾಕ್ಯ ಅಥವಾ ಸತ್ಯವೇದವು ಹೇಗೆ ಸಂರಕ್ಷಿಸಲ್ಪಟ್ಟು ಒಟ್ಟುಗೂಡಿಸಲ್ಪಡಿತು ಎಂಬುದಾಗಿ, the illumination, ಮತ್ತು ಪ್ರಕಾಶಪಡಿಸುವಿಕೆ, and interpretation. ಮತ್ತು ಅರ್ಥ ವಿವರಣೆ. Bible is such a book that even if man want to write it, he couldn't have written. Only God could enable godly men to write this book. ಸತ್ಯವೇದವು ಎಂತಹ ಪುಸ್ತಕವಾಗಿದೆ ಎಂದರೆ ಮನುಷ್ಯನು ಬೇಕಾದರೂ ಕೂಡ ಆತನು ಬರೆಯಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಇಂತಹ ಪುಸ್ತಕವನ್ನ. ಆದರೆ ದೇವರು ತನ್ನ ಜನರಿಗೆ, ದೈವ ಭಕ್ತರಿಗೆ ಪ್ರೇರೇಪಿಸಲ್ಪಟ್ಟು ತನ್ನ ಆತ್ಮನ ಮೂಲಕ ಬರೆಸಲ್ಪಟ್ಟಂತಹ ಪುಸ್ತಕವಾಗಿದೆ ಸತ್ಯವೇದ. We will look at some symbols that are used in the Bible to explain the word of God. ಮತ್ತು ಸತ್ಯವೇದದಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಕೆಲವು ಚಿಹ್ನೆಗಳ ಕುರಿತಾಗಿ ನಾವು ನೋಡೋಣ. That will explain the power and the value of the word of God. ಆ ಒಂದು ಚಿಹ್ನೆಗಳು ದೇವರ ವಾಕ್ಯದ ಮೌಲ್ಯ ಮತ್ತು ಆ ಶಕ್ತಿಯನ್ನ ನಮಗೆ ತಿಳಿಯಪಡಿಸುತ್ತವೆ. There is at least 7 symbols given about the Bible. ಸತ್ಯವೇದದ ಕುರಿತಾಗಿ ಕೊಡಲ್ಪಟ್ಟಿರುವಂತಹ 7 ಚಿಹ್ನೆಗಳು, ಸುಮಾರು 7 ಚಿಹ್ನೆಗಳನ್ನು ನಾವು ನೋಡುತ್ತೇವೆ. The first one is in James chapter 1, 23 to 25. Please read that. ಮೊದಲನೆಯ ಚಿಹ್ನೆ ಅದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 23 to 25. 23ರಿಂದ 25ನೇ ವಚನ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. So one of the symbol for the word of God is mirror. ದೇವರ ವಾಕ್ಯಕ್ಕೆ ಉಪಯೋಗಿಸಲ್ಪಟ್ಟಿರುವಂತಹ ಚಿಹ್ನೆ ಏನೆಂದರೆ ಮೊದಲನೇದು ಅದು ಕನ್ನಡಿ ಎಂಬುದಾಗಿ. It shows the revealing power of the word by the symbol mirror. It can reveal. ಕನ್ನಡಿ ಅಂದರೆ ಅದು ದೇವರ ವಾಕ್ಯವು ಅದು ಸತ್ಯಾಂಶವನ್ನ ಬೆಳಕಿಗೆ ತರುವಂತದ್ದಾಗಿರುತ್ತದೆ. The second one is in James 1:18. ಇನ್ನೊಂದು ಚಿಹ್ನೆ ಅದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. Also 1 Peter 1:23. ಅದೇ ರೀತಿ 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. So here the word of God is symbolized by the seed, the word of God.
ಇಲ್ಲಿ ದೇವರ ವಾಕ್ಯವನ್ನ ಒಂದು ಬೀಜಕ್ಕೆ ಹೋಲಿಸಲಾಗಿದೆ. That shows about the generating power inbuilt in the word of God. It can bring life. The seed has life in it. ಬೀಜ ಎಂಬುದಾಗಿ ಹೇಳುವಾಗ ಅದು ಜೀವವನ್ನ ಉತ್ಪಾದನೆ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂತಹ ಶಕ್ತಿಯನ್ನ ತಿಳಿಯಪಡಿಸುತ್ತದೆ. ದೇವರ ವಾಕ್ಯವು ಅದು ಜೀವವನ್ನ ಉಂಟು ಮಾಡುವಂತಹ ದೇವರ ವಾಕ್ಯವಾಗಿದೆ. The third one is in Ephesians 5:25-27. ಮೂರನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25-27. 5ನೇ ಅಧ್ಯಾಯ 25ರಿಂದ 27ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧಿ ಮಾಡಿದನು. We will look at John 15:3 also. ನಾವು ಅದೇ ರೀತಿ ಯೋಹಾನ 15ನೇ ಅಧ್ಯಾಯ 3ನೇ ವಚನವನ್ನ ಕೂಡ ನಾವು ನೋಡಿಕೊಳ್ಳೋಣ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. Psalm 119 verse 9. ಕೀರ್ತನೆ 119 verse 9. 9ನೇ ವಚನ 19ನೇ ವಚನ. ಕೀರ್ತನೆ 119 9. 9ನೇ ವಚನ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. Finally, John 17:17. ಕಡೆಯದಾಗಿ ಯೋಹಾನ ಎಷ್ಟು ಅಂಕ? 17. 17. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. So here the word of God is compared to water, what that can cleanse and purify. ಇಲ್ಲಿ ದೇವರ ವಾಕ್ಯವು ಅದು ನೀರಿಗೆ ಹೋಲಿಸಲ್ಪಟ್ಟಿದೆ. ನೀರು ಅದು ಶುದ್ಧೀಕರಿಸಿ ನಮ್ಮನ್ನ ಶುದ್ಧ ಮಾಡಲಿಕ್ಕೆ ಸಾಧ್ಯ. With that knowledge of the word of God as water, we should understand John 3:5, where the Lord said, "You must be born again by water and the Spirit." ಆದ್ದರಿಂದಲೇ ದೇವರ ವಾಕ್ಯ ಅದು ನೀರಾಗಿದೆ ಎಂಬಂತ ಅರ್ಥವನ್ನ ಮಾಡಿಕೊಳ್ಳುವವರಾಗಿ ನಾವು ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆಯಲ್ಲಿ ಹೇಳಿದ ಹಾಗೆ ನೀನು ನೀರಿನಿಂದ ಹುಟ್ಟಬೇಕು ಎಂಬಂತ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. John 3:5 says you must be born by water and spirit. ಯೋಹಾನ 3:5 ಈ ರೀತಿ ಹೇಳುತ್ತದೆ, ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಎಂಬುದಾಗಿ. Many believers think that water means the baptism water. ಅನೇಕ ವಿಶ್ವಾಸಿಗಳು ಈ ರೀತಿ ನೆನೆಸುತ್ತಾರೆ, ಆ ನೀರು ಎಂಬುದಾಗಿ ಹೇಳುವಾಗ ಅದು ದೀಕ್ಷಾ ಸ್ನಾನದ ನೀರು ಎಂಬುದಾಗಿ ನೆನೆಸುತ್ತಾರೆ. There is no baptism water in John 3:5. ಯೋಹಾನ 3:5 ಹೇಳಲ್ಪಟ್ಟಿರುವಂತದ್ದು ಅದು ದೀಕ್ಷಾ ಸ್ನಾನದ ನೀರಲ್ಲ. It is the word of God or the gospel. ಅದು ದೇವರ ವಾಕ್ಯವೆಂಬಂತ ನೀರು ಅಥವಾ ಸುವಾರ್ತೆ ಎಂಬಂತ ನೀರಾಗಿದೆ. So by hearing the word of God, the gospel, the Holy Spirit working in a person's heart, that's how a new birth takes place. ದೇವರ ಆತ್ಮನು ಒಬ್ಬ ಮನುಷ್ಯನ ಹೃದಯದಲ್ಲಿ ಆತನು ದೇವರ ವಾಕ್ಯವನ್ನ ಕೇಳುವಾಗ ಕಾರ್ಯ ಮಾಡುವವನಾಗಿ ಆತನಲ್ಲಿ ಹೊಸ ಜೀವವನ್ನ ಉಂಟು ಮಾಡುತ್ತಾನೆ. So we have looked at the mirror, we have looked at the seed, we have looked at water. ನಾವು ದೇವರ ವಾಕ್ಯವನ್ನ ಕನ್ನಡಿಗೆ, ಎರಡನೇದಾಗಿ ಬೀಜಕ್ಕೆ ಮತ್ತು ನೀರಿಗೆ ಹೋಲಿಸಿರುವುದನ್ನ ನೋಡಿದೆವು. Fourthly, Psalm 119:105. I think most of us know that it is. Read Psalm 119 verse 105. ನಾವು ಕೀರ್ತನೆ 119 105ನೇ ವಚನವನ್ನ ನಾವು ಓದಿಕೊಳ್ಳೋಣ. ನಮ್ಮೆಲ್ಲರಿಗೂ ಚಿರಪರಿಚಿತವಾದ ವಾಕ್ಯ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ.
It is lamp and light. ಅದು ಬೆಳಕು ಮತ್ತು ದೀಪವಾಗಿದೆ. So it means the illuminating or the guiding power of the word of God. ಇದು ದೇವರ ವಾಕ್ಯದ ಪ್ರಕಾಶಪಡಿಸಲಿಕ್ಕೆ ಮತ್ತು ಮನುಷ್ಯನನ್ನ ಪ್ರಬೋಧಿಸಲಿಕ್ಕೆ ಸಾಧ್ಯವಾಗುವಂತಹ ಶಕ್ತಿಯನ್ನು ಅದು ತೋರಿಸುತ್ತದೆ. Okay, the fifth one is Jeremiah 23:29. ಐದನೆಯ ದೇವರ ವಾಕ್ಯವನ್ನು ಹೋಲಿಸಿರುವಂತದ್ದನ್ನು ನಾವು ಯೆರೆಮೀಯ 23:29. 23ನೇ ಅಧ್ಯಾಯ 29ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 29ನೇ ವಚನ. ಹೊಟ್ಟೆಯಲ್ಲಿ ಕಾಳೆಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಕೆಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. Ephesians 6:17. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. Here the word of God is compared to weapons, sword, hammer, all these weapons. ಇಲ್ಲಿ ದೇವರ ವಾಕ್ಯವು ಆಯುಧಗಳಿಗೆ ಹೋಲಿಸಲ್ಪಟ್ಟಿದೆ. ಅದು ಕತ್ತಿ ಮತ್ತು ಅದು ಸುತ್ತಿಗೆಗೆ ಹೋಲಿಸಲ್ಪಟ್ಟಿದೆ. What does this mean? ಅದರ ಅರ್ಥವೇನು? The word of God has power to equip us for the work and warfare of life. ಅದರ ಅರ್ಥ ದೇವರ ವಾಕ್ಯವು ನಮ್ಮನ್ನ ನಾವು ಜೀವಿತದಲ್ಲಿ ಮಾಡಬೇಕಾದಂತಹ ಆ ಯುದ್ಧಕ್ಕೆ ಸನ್ನದ್ಧರನ್ನಾಗಿ ಮಾಡುತ್ತದೆ. Seventhly, we see many verses. 1 Peter 2:2. ಏಳನೇದಾಗಿ ನಾವು ಅನೇಕ ವಚನ ಭಾಗಗಳನ್ನು ನಾವು ನೋಡಿಕೊಳ್ಳಬಹುದು. 1 ಪೇತ್ರ 2ನೇ ಅಧ್ಯಾಯ 2ನೇ ವಚನ. ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. 1 Corinthians 3:1 and 2. 1 ಕೊರಿಂಥ 3:1 ಮತ್ತು 2ನೇ ವಚನ. 1 ಕೊರಿಂಥ 3ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕಂದರೆ ಇನ್ನೂ ಶರೀರಾಧೀನ ಸ್ವಭಾವ ಉಳ್ಳವರಾಗಿರಿದ್ದೀರಿ. Job chapter 23 verse 12. ಯೋಬ 23ನೇ ಅಧ್ಯಾಯ 12ನೇ ವಚನ. ಯೋಬ 23:12. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. John chapter 6 verse 35. ಯೋಹಾನ 6ನೇ ಅಧ್ಯಾಯ 35ನೇ ವಚನ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. Verse 51. ಮತ್ತು 51ನೇ ವಚನ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. Psalm 19 verse 10. Psalm 19 verse 10. ಕೀರ್ತನೆ 19ನೇ ಅಧ್ಯಾಯ 10ನೇ ವಚನ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. Lastly, Hebrews chapter 5 verse 12 and 14. ಕಡೆಯದಾಗಿ ಇಬ್ರಿಯ 5ನೇ ಅಧ್ಯಾಯ 12 ಮತ್ತು 13ನೇ ವಚನ.
ಕಾಲವನ್ನು 12 14 14 12 ಮತ್ತು 14ನೇ ವಚನ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. 14ನೇ ವಚನ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. So here the word of God is compared to milk, meat, bread and honey. ಇಲ್ಲಿ ದೇವರ ವಾಕ್ಯವು ಹಾಲಿಗೂ ಮಾಂಸಕ್ಕೂ ರೊಟ್ಟಿಗೂ ಮತ್ತು ಜೇನುತುಪ್ಪಕ್ಕೂ ಹೋಲಿಸಲ್ಪಟ್ಟಿದೆ. In other words, the nourishing and the sustaining and the satisfying power of the word of God. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರ ವಾಕ್ಯದ ಪೋಷಿಸುವಂತದ್ದು, ಅದು ಹೊಟ್ಟೆ ತುಂಬುವಂತದ್ದು, ಹೊಟ್ಟೆ ತುಂಬಿಸುವಂತದ್ದು ಮತ್ತು ಬಲ ಕೊಡುವಂತದ್ದಾಗಿದೆ. So I will close it here. Just a quick recap of what we studied. ನಾನು ಇಲ್ಲಿಗೆ ಈ ವಾಕ್ಯವನ್ನು ನಿಲ್ಲಿಸುತ್ತೇನೆ. ನಾವು ಇದುವರೆಗೆ ಅಧ್ಯಯನ ಮಾಡಿದ್ದನ್ನ ನಾನು ಚುಟುಕಾಗಿ ಹೇಳುತ್ತೇನೆ. There's a great attack on the church by attacking the word of God by Satan. ಸೈತಾನನು ಸಭೆಯ ಮೇಲೆ ಆಕ್ರಮಣ ಮಾಡುವವನಾಗಿದ್ದಾನೆ. ಹೇಗೆಂದರೆ ದೇವರ ವಾಕ್ಯದ ಮೇಲೆ ಆಕ್ರಮಣ ಮಾಡುತ್ತಿದ್ದಾನೆ. And we need to be grounded in the foundation very well, which is the word of God. ನಾವು ದೇವರ ವಾಕ್ಯವೆಂಬ ಅಸ್ತಿವಾರದ ಮೇಲೆ ಸ್ಥಿರವಾಗಿ ನಿಲ್ಲುವವರಾಗಿರಬೇಕು. The Bible is the word of God. ಸತ್ಯವೇದವು ಅದು ದೇವರ ವಾಕ್ಯವಾಗಿದೆ. What is our attitude towards the word of God? ನಮ್ಮ ಮನೋಭಾವನೆ ಸತ್ಯವೇದದ ಕುರಿತಾಗಿ ಏನಾಗಿದೆ? It alone is the ground of life. It is enough for life and godliness. It has complete authority. ಸತ್ಯವೇದವೇ ಅದು ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲ ಆಗಿದೆ ಮತ್ತು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನೆರೆಯೂರಲು ಅದು ಸತ್ಯವೇದವೇ ಅದು ಮೂಲವಾಗಿದೆ. Our faith and practice should come from the word of God. ನಮ್ಮ ನಂಬಿಕೆ ಮತ್ತು ಕಾರ್ಯಗಳು ಅದು ದೇವರ ವಾಕ್ಯದಿಂದಲೇ ಬಂದವುಗಳಾಗಿರಬೇಕು. The Bible is an amazing, unique book. ಸತ್ಯವೇದವು ಅದು ಅದ್ಭುತವಾದಂತಹ ಮತ್ತು ವಿಶಿಷ್ಟವಾದಂತಹ ಪುಸ್ತಕವಾಗಿದೆ. God has preserved it and it has come to our hand. Many godly men have given their life to bring the Bible to our hand. ದೇವರ ವಾಕ್ಯವು ಅದು ದೇವರಿಂದ ಸಂರಕ್ಷಿಸಲ್ಪಟ್ಟದ್ದಾಗಿ ನಮ್ಮ ಕೈಗಳಿಗೆ ಬಂದಿದೆ ಮತ್ತು ಅನೇಕ ಬರಹಗಾರರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಈ ಒಂದು ಸತ್ಯವೇದವನ್ನು ಬರೆದಿದ್ದಾರೆ. Its influence is like no other book in the world. ಸತ್ಯವೇದದ ಪ್ರಭಾವವು ಬೇರೆ ಯಾವ ಪುಸ್ತಕಗಳು ಮಾಡಲಾರದಂತಹ ಪ್ರಭಾವಕ್ಕೆ ಮಿಗಿಲಾಗಿದೆ. It is the most translated, most sold book. ಮತ್ತು ಸತ್ಯವೇದವು ಅತ್ಯಂತ ಹೆಚ್ಚು ಭಾಷಾಂತರಿಸಲ್ಪಟ್ಟಂತಹ ಮತ್ತು ಅತಿ ಹೆಚ್ಚು ಮಾರಾಟವಾಗಿರುವಂತಹ ಪುಸ್ತಕವಾಗಿದೆ. And some of the key doctrinal word like revelation, inspiration and authority. ಮತ್ತು ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಪ್ರಾಮುಖ್ಯವಾದ ಪದಗಳು ಏನಂತ ಅಂದರೆ ಅದು ದೇವರ ಪ್ರಕಟಣೆ ಮತ್ತು ದೈವ ಪ್ರೇರಿತವಾದಂತ ವಾಕ್ಯ ಮತ್ತು ಅಧಿಕಾರ. It is put together by God. All these books, 66 books are put together by God's preserving it. ಈ ಸತ್ಯವೇದದ 66 ಪುಸ್ತಕಗಳು ಅದು ದೇವರಿಂದ ಒಟ್ಟುಗೂಡಿಸಲ್ಪಟ್ಟು ದೇವರಿಂದಲೇ ಸಂರಕ್ಷಿಸಲ್ಪಡುತ್ತಾ ಇವೆ. God has to illuminate us to understand it. ದೇವರು ಈ ವಾಕ್ಯವನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ತಾನು ಪ್ರಕಾಶಪಡಿಸಬೇಕು. And its interpretation has to be accurate. God has to enable us to rightly divide the word of God.
ಮತ್ತು ಇದರ ಅರ್ಥ ವಿವರಣೆಯನ್ನ ಮಾಡಿಕೊಳ್ಳಲಿಕ್ಕೆ ದೇವರು ತಾನೇ ಜ್ಞಾನವನ್ನು ಕೊಡಬೇಕು ಮತ್ತು ದೇವರ ವಾಕ್ಯವನ್ನು ಸರಿಯಾಗಿ ವಿಭಾಗಿಸಲಿಕ್ಕೂ ಕೂಡ ಆತನು ಜ್ಞಾನ ಬೇಕಾಗಿದೆ. It's a mirror to show us our life, reveal our life. ಅದು ನಮ್ಮ ಜೀವಿತವನ್ನ ತೋರಿಸಿಕೊಡುವಂತಹ ಕನ್ನಡಿಯಾಗಿದೆ. It is a powerful word of God, like a seed which has life in it. ಸತ್ಯವೇದವು ಅದು ದೇವರ ಬಲವುಳ್ಳಂತಹ ವಾಕ್ಯವಾಗಿದೆ ಮತ್ತು ಅದರಲ್ಲಿ ಜೀವವಿದೆ. It's a bija, it's a seed. ಅದು ಬೀಜವಾಗಿದೆ. It is water to cleanse us. ಅದು ನಮ್ಮನ್ನ ಶುದ್ಧಿ ಮಾಡುವಂತಹ ನೀರಾಗಿದೆ. It is a lamp and light to guide our path. ಅದು ನಮ್ಮ ಕಾಲಿಗೆ ಮತ್ತು ನಮ್ಮ ದಾರಿಗೆ ಬೆಳಕು ಮತ್ತು ದೀಪವೂ ಆಗಿದೆ. It is like weapons for our warfare in Christian life. ನಾವು ಕ್ರೈಸ್ತ ಜೀವಿತದಲ್ಲಿ ಮಾಡುವಂತಹ ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರವೇ ದೇವರ ವಾಕ್ಯವಾಗಿದೆ. It is also enriching. I think I failed to mention this. It is enriching and adorning power like gold and fine apparel. ಇದು ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ನಾನು ಹೇಳಲು ಮರೆತು ಬಿಟ್ಟೆ. ಅದು ಚಿನ್ನ ಮತ್ತು ವಿಶೇಷವಾದಂತಹ ನಯವಾದ ಉಡುಪಿನ ಹಾಗೆ ನಮ್ಮನ್ನ ಅಲಂಕರಿಸುವಂತಹ ಸಾಧನವಾಗಿದೆ. That is what we read in Psalm 19:10 and 1 Peter 3:3-5. ಅದನ್ನೇ ನಾವು ಕೀರ್ತನೆ 19:10 ಮತ್ತು 1 ಪೇತ್ರ 3ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುತ್ತೇವೆ. May the Lord help us to value the word of God and live our life by the word of God. ದೇವರು ಈ ದೇವರ ವಾಕ್ಯವನ್ನ ಬೆಲೆ ಕೊಡುವ ಹಾಗೆ ಮತ್ತು ಅದಕ್ಕೆ ತಕ್ಕ ಹಾಗೆ ನಾವು ಜೀವಿಸುವ ಹಾಗೆ ನಮಗೆ ಶಕ್ತಿಯನ್ನು ಕೊಡಲಿ. Thank you for patiently listening. Thank you, Brother Niranjan, for the wonderful translation. ತಾಳ್ಮೆಯಿಂದ ವಾಕ್ಯವನ್ನು ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. Thank you. Thank you, uncle. Thank you, uncle. Thank you, brother. Welcome. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹೀಗೆ ನಾವು ಸಂಧಾವರ್ತಿ ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ, ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವುದಕ್ಕಾಗಿ ನಾವು ಸೇರಿ ಬರುವ ಹಾಗೆ ದೇವರು ಕೊಟ್ಟಂತ ಈ ಅಮೂಲ್ಯವಾಗಿರುವಂತಹ ಈ ಅವಕಾಶಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತವರು ನಾವಾಗಿದ್ದೇವೆ. ಕಳೆದ ಮೇ ಒಂದು ತಿಂಗಳಿನಿಂದಲೂ ಕೂಡ ನಾವು ಅನೇಕ ಭಾಗಗಳ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವು ಅಂಕಲ್ ಮೂಲಕವಾಗಿ ನಾವು ಕಲಿಯುವ ಹಾಗೆ ಕರ್ತನು ತನ್ನ ವಿಶೇಷವಾದ ಕೃಪೆ ನಮಗೆ ಅನುಗ್ರಹಿಸ್ತಾ ಬಂದನು. ಆದ್ರೆ ಈ ದಿನ ಇನ್ನು ವಿಶೇಷವಾಗಿ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಎಂಬುದಾಗಿ ದೈವಶಾಸ್ತ್ರದ ಕುರಿತಾಗಿ ನಾವು ಅಭ್ಯಾಸ ಮಾಡುವ ಹಾಗೆ, ಒಂದು ವೇಳೆ ಬೈಬಲ್ ಸ್ಕೂಲ್ನಲ್ಲಿ ಕಲಿಸುವಂತ ಈ ಒಂದು ಪಾಠಗಳನ್ನ ನಮ್ಗೆ ಅರ್ಥವಾಗುವ ಹಾಗೆ ಸರಳವಾಗಿ ಅಂಕಲ್ ಕಲಿಸುವ ಹಾಗೆ ದೇವರು ತನ್ನ ಮಗನ ಮೂಲಕವಾಗಿ ವಿಶೇಷವಾಗಿ ನಮಗೆ ಕಾರ್ಯ ಮಾಡಿದ್ದಾನೆ. ಒಂದು ವೇಳೆ ಇದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಕಷ್ಟ ಸಾಧ್ಯ. ಒಂದು ಬೈಬಲ್ ಸ್ಕೂಲ್ಗೆ ಹೋಗಿ ನಾವು ಕಲಿಲಿಕ್ಕೆ ಅದೊಂದು ನಮಗೆ ಕೆಲವರಿಗೆ ಅವಕಾಶವಿರಲಿಲ್ಲ. ಆದ್ರೆ ದೇವರು ಸರಳವಾಗಿ ನಾವು ಕೂತಲ್ಲಿಯೇ ನಾವು ಮನೆಗಳಲ್ಲೇ ಕುಳಿತು ನಾವು ಈ ಸಂಗತಿ ನಾವು ಕಲಿಯುವ ಹಾಗೆ ಕರ್ತನ ವಿಶೇಷವಾದ ಕೃಪೆಯನ್ನು ಆತನು ಕೊಟ್ಟಿದ್ದಾನೆ. ಅದರಿಂದ ಈ ಒಂದು ಅಮೂಲ್ಯವಾದ ಅವಕಾಶವನ್ನ ಯಾರೂ ಕೂಡ ವ್ಯರ್ಥಪಡಿಸಿಕೊಳ್ಳದ ಹಾಗೆ ಪ್ರತಿಯೊಬ್ಬರು ಕೂಡ ಈ ಕೂಟದಲ್ಲಿ ಪಾಲ್ಗೊಳ್ಳುವ ಹಾಗೆ ಭಾರತದಂತ ಪ್ರೇರನ್ನು ಕೂಡ ಪ್ರೇರಿಸಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಕೂಟದಲ್ಲಿ ಪಾಲ್ಗೊಂಡು ಆತ್ಮಿಕವಾದಂತಹ ಲಾಭವನ್ನ, ಆತ್ಮಿಕವಾದ ಪ್ರಯೋಜನವನ್ನ ಅವರು ಹೊಂದುವ ಹಾಗೆ ನೀವು ಪ್ರೇರೇಪಿಸಬೇಕೆಂದಾಗಿ ದೇವರ ನಿಮ್ಮನ್ನ ನಾವು ಬೇಡಿಕೊಳ್ಳುತ್ತೇವೆ. ಈ ದಿನ ವಿಶೇಷವಾಗಿ ಈ ಸಿಸ್ಟಮಿಕ್ ಥಿಯಾಲಜಿಯ ಮೊದಲನೇ ಒಂದು ಅಧ್ಯಯನ ಸತ್ಯವೇದ ಕುರಿತಾಗಿ ನಾವು ಪಾಠಗಳನ್ನ ಅಭ್ಯಾಸ ಮಾಡುವ ಹಾಗೆ ದೇವರು ನಮ್ಗೆ ವಿಶೇಷವಾದ ಕೃಪೆಯನ್ನ ಆತನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ವಿಶೇಷವಾಗಿ ಸತ್ಯವೇದಕ್ಕಿರುವಂತ ಅನೇಕ ವಿಷಯಗಳ ಕುರಿತಾಗಿ ನಾವು ನೋಡುತ್ತಾ ಬಂದೆವು. ಬಬ್ಲಿಯು ಎಂಬುದಾಗಿ ಸುರುಳಿಗಳು ಅಥವಾ ಸ್ಕ್ರಿಪ್ಚರ್, ಎರಡದಾಗಿ ಬರಹಗಳು ಎಂಬುದಾಗಿ ಮತ್ತು ಮೂರದಾಗಿ ವರ್ಡ್ ಆಫ್ ಗಾಡ್ ದೇವರ ವಾಕ್ಯ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಮತ್ತು ಇರುವಂತ ಅನ್ಯ ಜನರ ಒಂದು ಬಿಗುಳ ಕುರಿತಾಗಿ ಕೂಡ ನಾವು ನೋಡ್ತಾ ಬಂದೆವು. ಮತ್ತು ಸತ್ಯವೇದಕ್ಕಿರುವಂತ ಅದ್ಭುತಗಳ ಕುರಿತಾಗಿ ನಾವು ನೋಡ್ತಾ ಬಂದೆವು. ನಾವು ಹಿಡಿದಿರುವಂತ ಈ ಪುಸ್ತಕ, ಅದರ ಮೌಲ್ಯ ಏನು, ಅದರ ಬೆಲೆ ಏನು, ಅದರ ಶ್ರೇಷ್ಠತೆ ಏನೆಂಬುದನ್ನು ನಾವು ತಿಳಿದುಕೊಳ್ಳುವ ಹಾಗೆ ದೇವರು ವಿಷಯ ಮಾತಾಡಿದ್ದಾನೆ. ಎಷ್ಟೋ ಜನರಿಗೆ ಅದರ ಮೌಲ್ಯ ನಮಗೆ ಗೊತ್ತಿಲ್ಲ. ಸತ್ಯವೇದವನ್ನು ನಾವೇನ್ ಮಾಡ್ತೀವಿ, ನಾವು ಅದರ ಒಂದು ಬೆಲೆ ನಮಗೆ ಗೊತ್ತಿಲ್ಲ. ಆದ್ರೆ ಅದರ ಮೌಲ್ಯ ಏನೆಂಬುದಾಗಿ ನಾವು ಇದನ್ನ ನಾವು ಹೇಳ್ತಾ ನಾವು ಬಂದೆವು. ಅದರ ಒಂದು ವಂಡರ್ಸ್ ಕುರಿತಾಗಿ ಅಂಕಲ್ ಅವರು ಹೇಳ್ತಾ ಬಂದರು. ಅದರ ಒಂದು ರಚನೆಯಲ್ಲಿರುವಂತಹ ಒಂದು ಅದ್ಭುತ ಮತ್ತು ಅದರ ಒಂದು ಐಕ್ಯತೆಯಲ್ಲಿರುವಂತಹ ಅದ್ಭುತ ಕುರಿತಾಗಿ ನಾವು ನೋಡ್ತಾ ಬಂದವರು. 66 ಪುಸ್ತಕಗಳು 1600 ವರ್ಷದಲ್ಲಿ ಬರಲ್ಪಟ್ಟಂತ ಒಂದು ಪುಸ್ತಕ. 40 ಜನರು ಅವರು ಬರೆದ್ರು. ಒಬ್ಬರಿಗೊಬ್ಬರು ಪರಿಚಯ ಇಲ್ಲದಿರುವಂತಹ ಒಂದು ಜನರವರಾಗಿದ್ದಾರೆ. ಆದ್ರೂ ಕೂಡ 66 ಪುಸ್ತಕಗಳು ಇದ್ದರೂ ಕೂಡ ಒಂದೇ ಲೇಖಕನಾಗಿದ್ದಾನೆ, ಒಂದೇ ಪುಸ್ತಕ ಮತ್ತು ಒಂದೇ ವಿಷಯವಾಗಿ ಅದು ಮಾತಾಡುವಂತಾಗಿದೆ ಎಂಬುದಾಗಿ ನಾವು ಕಲಿತಾ ಬಂದೆವು. ಮಾತ್ರವಲ್ಲ,
ಮತ್ತು ಇದರ ಒಂದು ಮಾರಾಟದಲ್ಲಿ ಇರುವಂತಹ ಒಂದು ಅದ್ಭುತ ಎಲ್ಲಾ ಭಾಷೆಗಳು ಕೂಡ ಇದನ್ನಾಗಿದೆ, ಇದು ಪ್ರಕಟವಾಗಿರುವ ಒಂದು ಮುದ್ರಣವಾಗಿರುವಂತಹ ಒಂದು ಪುಸ್ತಕ ಇದಾಗಿದೆ ಎಂಬುದಾಗಿ ನೋಡ್ತಾ ಬಂದವು. ಮಾತ್ರವಲ್ಲದೆ ಎಲ್ಲಾ ತರದ ಜನರನ್ನು ಕೂಡ, ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಿರಲಿ, ಎಂತ ಶಿಕ್ಷಣವಾಗಿರಲಿ, ಅವರನ್ನು ಕೂಡ ಮಾರ್ಪಡಿಸುವಂತ, ಅವರ ಹೃದಯವನ್ನ ಮಾನಸಾಂತರ ಪಡಿಸುವಂತ ಶಕ್ತಿ ಇರುವಂತ ಏಕೈಕ ಪುಸ್ತಕ ಅಂತ ಹೇಳುವಾಗ ಅದು ಸತ್ಯವೇದ ಎಂಬುದಾಗಿ ನಾವು ನೋಡಿದೆವು. ಮಾತ್ರವಲ್ಲ, ಅದರ ಕಾಪಾಡುವಿಕೆಯಲ್ಲಿ ಇರುವಂತಹ ಒಂದು ಅದ್ಭುತ ಕುರಿತಾಗಿ ನೋಡ್ತಾ ಬಂದವು. ಈ ಪುಸ್ತಕಕ್ಕೆ ಇರುವಂತಹ ಒಂದು ವಿರೋಧ, ಈ ಪುಸ್ತಕಕ್ಕೆ ಇರುವಂತಹ ಒಂದು ದ್ವೇಷ ಬೇರೆ ಯಾವ ಪುಸ್ತಕ ಕೂಡ ಇಲ್ಲ. ಅಷ್ಟು ಮೊದಲಿಂದಲೂ ಕೂಡ ಅಷ್ಟು ವಿರೋಧವಿದೆ, ಅಷ್ಟು ಹೋರಾಟವಿದೆ. ಅದನ್ನ ಅವ್ರು ಬೆಂಕಿ ಹಾಕಿ ಸುಡುವಂತವ್ರು, ಅದನ್ನ ವಿರೋಧಿಸುವಂತವರು ನಾವು ನೋಡ್ತಾ ಬಂದೇವೆ. ಆದ್ರೆ ದೇವರು ಇದನ್ನ ಕಾಪಾಡುವಂತ ರೀತಿ ನೋಡುವಾಗ ಅದರ ವಂಡರ್, ಅದೊಂದು ಅದ್ಭುತ ಎಂಬುದಾಗಿ ನಾವು ಕೇಳ್ತಾ ನಾವು ಬಂದೆವು. ಮತ್ತು ಸತ್ಯವೇದ ನಾವು ಗಮನಿಸಬೇಕಾದ ಕೆಲವು ಪದಗಳ ಕುರಿತಾಗಿ ನಾವು ನೋಡ್ತಾ ಬಂದೆವು. ರೆವಲ್ಯೂಷನ್ ಪ್ರೇರಣೆ ಕುರಿತಾಗಿ, ಇನ್ಸ್ಪಿರೇಷನ್, ಅಥಾರಿಟಿ ಮತ್ತು ಕೆನನ್ಸಿಟಿ ಎಂಬುದಾಗಿ, ಇಲ್ಯುಮಿನೇಷನ್ ಎಂಬುದಾಗಿ ಮತ್ತು ಇಂಟರ್ಪ್ರಿಟೇಷನ್ ಎಂಬುದಾಗಿ ನಾವು ಕಲಿತಾ ಬಂದೆವು. ಮತ್ತು ಸತ್ಯವೇದ ಕುರಿತಾಗಿರುವಂತಹ ಆ 7 ಚಿಹ್ನೆಗಳ ಕುರಿತಾಗಿ ನಾವು ಕಲಿತಾ ಬಂದೆವು. ಸತ್ಯವೇದನ ಹೇಗೆ ಸತ್ಯವೇದದಲ್ಲಿ ವಿವರಿಸಿದೆ ಎಂಬುದಾಗಿ ನಾವು ಕಲಿತಾ ಬಂದೆವು. ಕನ್ನಡಿಯಾಗಿ, ಬೀಜವಾಗಿ ಮತ್ತು ನೀರಾಗಿ, ದೀಪವಾಗಿ, ಬೆಂಕಿಯಾಗಿ, ಕತ್ತಿಯಾಗಿ ಮತ್ತು ಹಾಲು ಆಹಾರವಾಗಿ ಅದು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಕೇಳ್ತಾ ಬಂದೆವು. ಒಂದು ವೇಳೆ ಈಗ ನಾವು ಹೊಂದಿರುವಂತ, ನಾವು ದಿನ ಓದಿರುವಂತ ಈ ಒಂದು ಪುಸ್ತಕದ ಬೆಲೆ, ಅದರ ಮೌಲ್ಯ, ಅದರ ಶ್ರೇಷ್ಠತೆಯನ್ನು ನಾವೀಗ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರಾತ್ಮನು ಪ್ರತಿಯೊಬ್ಬರದಲ್ಲಿ ಮಾತನಾಡಲಿ. ಈಗ ಮೌಲ್ಯವಾಗಿರುವಂತ ಈ ಸಂದೇಶವನ್ನು ಕೊಟ್ಟಂತ ಪ್ರಿಯ ಅಂಕಲ್ ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಸಭೆಯ ಪರವಾಗಿ, ಸಭೆಯ ಎಲ್ಲ ದೇವರ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸುವಂತವರು ನಾವಾಗಿದ್ದೇವೆ. ಹಾಗೂ ಅದನ್ನ ಉತ್ತಮವಾಗಿ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಂತ ನಿರ್ದಿನ ಬದಲು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಗೆ ಧನ್ಯವಾದ ಅರ್ಪಿಸುವಂತವರು ನಾವಾಗಿದ್ದೇವೆ. ಹಾಗೂ ಸೇರಿ ಬಂದಿರುವಂತಹ ಎಲ್ಲಾ ದೇವನಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ವಂದನೆಗಳು. ಎಲ್ಲಾ ದೇವ ಮಕ್ಕಳು ಕೂಡ ಪ್ರತಿ ವಾರ ಬಿಡು ಮಾಡಿಕೊಂಡು ನೀವು ಈ ಕೂಟದಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ನಾವು ಕೇಳಿಕೊಳ್ತೇವೆ. ಕಟ್ಟದಾಗಿ ನಮ್ಮ ನಡೆಯುವಂತ ಧರ್ಮಪ್ಪ ಬ್ರದರ್ ಅವರು ಪ್ರಾರ್ಥನೆ ನಡೆಸಿಕೊಡ್ಬೇಕೆಂಬುದಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇವೆ. ಪರಮಾತ್ಮ ಸಭೆಯ ಧರ್ಮಪ್ಪ ಬ್ರದರ್ ಅವರು ಪ್ರಾರ್ಥನೆ ನಡೆಸಿಕೊಡ್ಬೇಕೆಂಬುದಾಗಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಬ್ರದರ್, ಬ್ರದರ್ ಪ್ರೇಯರ್ ಮಾಡಿ. ಪ್ರಾರ್ಥನೆ ಮಾಡಿ. ಓಕೆ. ಮಹೋನ್ನತಗಳಿಗೆ ಒಡೆಯನಾಗಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದಂತಹ ನಾಮಕ್ಕೆ ಈ ಸಂಜೆ ವೇಳೆಯಲ್ಲಿ